Namaste and welcome to today's session. Yesterday we had ನಿನ್ನೆ ನಾವು ಲಿಸ್ಟ್ ಮಾಡಿದ್ದೀವಿ, ಅರ್ಧ ಆಗಿದ್ದು ಅರ್ಧ ಹಾಗೆ ಉಳ್ಕೊಂಡಿದ್ವಿ. ಸೊ ನಿನ್ನಿಂದ ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಟುಡೇ ವಿ ವಿಲ್ ಕಂಟಿನ್ಯೂ ವೇರ್ ವಿ ಹ್ಯಾಡ್ ಲೆಫ್ಟ್ ಯೆಸ್ಟರ್ಡೇ. ಆ್ಯಂಡ್ ನೆಕ್ಸ್ಟ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ಬಿಸ್ನೆಸ್ ಎನ್ವೈರ್ಮೆಂಟ್ ಈಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಯಾವುದೇ ಅರ್ಥವ್ಯವಸ್ಥೆಯಲ್ಲಿನ ವ್ಯಾಪಾರದ ಪರಿಸರದ ಮೇಲೆ ಪ್ರಭಾವ ಬೀರಬಹುದಾದ ಎರಡನೇ ಅಂಶ ಏನಂತಂದರೆ ಅದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿರುತ್ತದೆ, ಸಂದಾಯ ಬಾಕಿ. ನಾನು ನಿನ್ನೆ ಇದ್ರದ್ದು ವ್ಯಾಖ್ಯೆ ಹೇಳಬೇಕಾದ್ರೆ ಹೇಳಿದೆ, ಸಂದಾಯ ಬಾಕಿ ಅಂದ್ರೇನು? ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಮಾಡುವ ಆಮದು ಮತ್ತು ರಫ್ತಿನ ವ್ಯವಸ್ಥಿತವಾದ ಹೇಳಿಕೆಯಾಗಿರುತ್ತದೆ. ಯಾವುದೇ ಒಂದು ಅರ್ಥವ್ಯವಸ್ಥೆಯು ಒಂದು ವರ್ಷದಲ್ಲಿ ಮಾಡಿರಬಹುದಾದ ಆಮದು ಮತ್ತು ರಫ್ತಿನ ವ್ಯವಸ್ಥಿತವಾದ ದಾಖಲೆ ಅಥವಾ ಹೇಳಿಕೆ ಆಗಿರುತ್ತದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಅಕೌಂಟ್ ಆರ್ ಇಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ 1 year's either import or export. Similarly, if exports are positive, when I say positive, if they are higher than imports, then we will be having a sufficient balance of payment. ಒಂದು ವೇಳೆ ನಮ್ಮದು ಬ್ಯಾಡ್ ಲಕ್, ನಮ್ಮದು ಆಮದೇ ಜಾಸ್ತಿ ಇತ್ತು, ರಫ್ತು ಅದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನಮ್ಮ ಹತ್ರ ಸಂದಾಯ ಬಾಕಿ ಬಹಳ ಸಮಸ್ಯೆದಲ್ಲಿರುತ್ತದೆ. ಇಟ್ಸ್ ಎ ವೆರಿ ಕ್ರಿಟಿಕಲ್ ಆರ್ ಅಡ್ವರ್ಸ್ ಸಿಚುವೇಶನ್ ಫಾರ್ ಎನಿ ಎಕಾನಮಿ. ಆದ್ದರಿಂದ ಇವತ್ತಿನ ಯಾವುದೇ ಅರ್ಥವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಅರ್ಥವ್ಯವಸ್ಥೆ ತನ್ನ ಸೇವಾ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು ಅಥವಾ ಕೈಗಾರಿಕೆ ಕ್ಷೇತ್ರ ಆಗಿರ್ಬೋದು, ಇಲ್ಲಿ ತನ್ನ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂತಂದರೆ ಇಫ್ ಪರ್ ಕ್ಯಾಪಿಟಾ ಪ್ರೊಡಕ್ಷನ್ ಇನ್ಕ್ರೀಸಸ್, ನಾವು ನಿನ್ನೆ ತಲಾ ಆದಾಯದ ಮೇಲೆ ಒತ್ತು ಕೊಟ್ಟಿದ್ವಿ. ಇವತ್ತು ನಮ್ಮದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೆಚ್ಚಾಗಬೇಕು ಅಂತಂದರೆ ನಮ್ಮದು ತಲಾ ಉತ್ಪಾದನೆ ಹೆಚ್ಚಾಗಬೇಕು. ಇಫ್ our per capita production increases, then we will have surplus. ನಮ್ಮ ಹತ್ರ ಏನಂತಂದ್ರೆ ಅಧಿಕ್ಯ ಉಳಿತದೆ. ಅಧಿಕ್ಯವನ್ನು ಏನು ಮಾಡಬಹುದು? ನಾವು ಬೇರೆ ದೇಶಗಳಿಗೆ ಏನಂದ್ರೆ ರಫ್ತು ಮಾಡಿ ನಾವು ನಮ್ಮ ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಸಂಪಾದನೆ ಮಾಡಬಹುದು. ಹೀಗಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಎ ಫ್ಯಾಕ್ಟರ್ ವಿಚ್ ವಿಲ್ ಡಿಟರ್ಮೈನ್ how high level economic activities take place in an economy. ಒಂದು ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಎಷ್ಟು ಫಾಸ್ಟ್ ಆಗಿ ಮತ್ತು ಎಷ್ಟು ಅಧಿಕ ಪ್ರಮಾಣದಲ್ಲಿ ಈ ಚಟುವಟಿಕೆಗಳು ನಡೀತಾವೆ ಅನ್ನೋದು ನಿರ್ಧಾರ ಆಗೋದು ಎದರಿಂದ ಅಂತಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಿಂದ. ಎರಡು ನೋಡೋಣ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಡಿಮೆ ಆದರೆ ಏನಾಗ್ತದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೆಚ್ಚಿದ್ರೆ ಏನಾಗ್ತದೆ? ನಮ್ಮ ದೇಶದಲ್ಲಿ ಏನಾದರೂ ಸಂದಾಯ ಬಾಕಿದು ಕೊರತೆ ಆಯ್ತು ಅಂತ ಇಟ್ಕೋಣ. ಇದರ ಅರ್ಥ ಆಮದು ಜಾಸ್ತಿ ಆಯಿತು, ರಫ್ತು ಕಡಿಮೆ ಆಯ್ತು ಅಂತ ಇಟ್ಕೋಣ. ಎರಡು ದುಷ್ಪರಿಣಾಮ ಇರ್ತಾವೆ ನಮ್ಮ ಮೇಲೆ. ಒಂದು, ನಮ್ಮ ದೇಶದೊಳಗಿನ ಅಮೂಲ್ಯವಾದ ಆದಾಯ ಹೊರಗೆ ಹೋಗ್ತಿರ್ತದೆ, ಯಾಕಂದ್ರೆ ನಾವು ಆಮದಿಗೆ ಕೊಡ್ಬೇಕಲ್ಲ ಒಂದು. ಎರಡನೇದು, ನಾವು ಎಷ್ಟು ಹೆಚ್ಚು ಆಮದು ಮಾಡ್ಕೊಳ್ತೀವೋ ನಮ್ಮದು ಆ ದೇಶದ ಮೇಲೆ ನಿರ್ಭರತೆಯೂ ಹೆಚ್ಚಾಗ್ತದೆ, ಆ ದೇಶದ ಕರೆನ್ಸಿ ಹೆಚ್ಚಾಗ್ತದೆ, ಆ ದೇಶದ ಕರೆನ್ಸಿ ವ್ಯಾಲ್ಯೂ ಏನಾಗ್ತದೆ, ಹೆಚ್ಚಾಗ್ತದೆ. ಯಾವ ರೀತಿ ಒಂದು ಸರಕು ಅಥವಾ ಸೇವೆಯ ಬೇಡಿಕೆಯು ಅಧಿಕವಾದರೆ ಅದರ ಬೆಲೆ ಅಧಿಕವಾಗುತ್ತದೆಯೋ, ಐ ರಿಪೀಟ್, ಯಾವ ರೀತಿ ಒಂದು ಸರಕು ಅಥವಾ ಸೇವೆಯ ಬೇಡಿಕೆಯು ಅಧಿಕವಾದರೆ ಅದರ ಬೆಲೆ ಅಧಿಕವಾಗುತ್ತದೆಯೋ, ಹಣವೂ ಕೂಡ ಒಂದು ಸರಕಾಗಿರುತ್ತದೆ. ಆ ಅರ್ಥದಲ್ಲಿ ಯಾವ ದೇಶದ ಹಣಕ್ಕಾಗಿ ಬೇಡಿಕೆ ಅಧಿಕವಾಗುತ್ತಾ ಹೋಗುತ್ತದೆಯೋ ಅದರ ಮೌಲ್ಯವು ಕೂಡ ಅಧಿಕವಾಗುತ್ತಾ ಹೋಗುತ್ತದೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಡಿಮಾಂಡ್ more dollar, it means that as and when the demand for dollar increases, value of dollar also increases. When value of dollar increases, value of rupee versus dollar falls. ಭಾರತ ಮತ್ತು ಅಮೆರಿಕದ ದುಡ್ಡಿಂದು ಮೌಲ್ಯ ಅದನ್ನು ಅದೇನಾಗ್ತದೆ, ಭಾರತದ ಪರವಾಗಿ ಅದು ಕಡಿಮೆ ಆಗುತ್ತದೆ, ಅಮೆರಿಕದ ಪರವಾಗಿ ಅದು ಜಾಸ್ತಿ ಆಗುತ್ತದೆ. ಇಂಥ ಸಂದರ್ಭದಲ್ಲಿ ಮೊದಲೇ
ನಮ್ಮ ಆದಾಯ ಕಡಿಮೆ ಇರ್ತದೆ. ಇನ್ ದ ಇನಿಷಿಯಲ್ ಓನ್ಲಿ ವಿ ಹ್ಯಾವ್ ವೆರಿ ಲೋ ಇನ್ಕಮ್ ಆ್ಯಂಡ್ ಆನ್ ದಿಸ್ ಇಫ್ ವಿ ಕೀಪ್ ಆನ್ ಪೇಯಿಂಗ್ ಇಂಪೋರ್ಟ್ಸ್, ನಾವು ಬರೀ ಆಮದು ಕೊಟ್ಕೋತ ಹೋದಿವಿ ಅಂತಂದ್ರೆ ನಮ್ಮ ದೇಶದ ಒಳಗೆ ಏನಂತಂದ್ರೆ ಆರ್ಥಿಕ ಚಟುವಟಿಕೆಗಳು ಬಹಳ ಕಡಿಮೆ ಆಗ್ಲಿಕ್ಕೆ ಶುರು ಮಾಡ್ತಾವೆ. ಆದ್ದರಿಂದ ನಮ್ಮ ದೇಶದ ಆರ್ಥಿಕ ಪರಿಸರ ಅಥವಾ ವಾಣಿಜ್ಯ ವ್ಯಾಪಾರದ ಪರಿಸರ ಸದೃಢವಾಗಿರಬೇಕು, ಸಮೃದ್ಧವಾಗಿರ್ಬೇಕಂತಂದ್ರೆ ನಮ್ಮ ಸಂದಾಯ ಬಾಕಿಯೂ ಕೂಡ ಸಮೃದ್ಧವಾಗಿರಬೇಕು. ನಾವು ಸಂದಾಯ ಬಾಕಿಯನ್ನ ತಾತ್ಕಾಲಿಕವಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ವಿ ಕ್ಯಾನ್ ಸೆಟ್ ರೈಟ್. ನಾವು ನಮ್ಮ ವ್ಯಾಪಾರ ಬಾಕಿಯಲ್ಲಿ ಏನು ಸ್ವಲ್ಪ ಏರುಪೇರು ಆಗುತ್ತದೆಯೋ ಅದನ್ನು ತಾತ್ಕಾಲಿಕವಾಗಿ ಸರಿದೂಗಿಸ್ಬೋದು. ಹೇಗೆ? ವಿದೇಶಿ ಸಾಲ ತೆಗೆದುಕೊಳ್ಳುವುದರಿಂದ, ಬೇರೆ ದೇಶಗಳಿಂದ ನಾವು ಸಾಲ ತೆಗೆದುಕೊಳ್ಳುವುದರಿಂದ ಆ ವರ್ಷಕ್ಕಾಗಿ ಇರುವ ಪೇಮೆಂಟ್ಸ್ಗಳದ್ದು ಹೊಂದಾಣಿಕೆ ಮಾಡ್ಕೊಳ್ಬೋದು. ಬಟ್ ನೆಕ್ಸ್ಟ್ ಇಯರ್ ಅದು ವಾಪಸ್ ಕೊಡ್ಬೇಕು ತಾನೆ. ಅದ್ರ ಬದಲಾಗಿ ನಮ್ದು ಉತ್ಪಾದನೆ ಹೆಚ್ಚಾಗಿ ನಮ್ದು ರಫ್ತು ಹೆಚ್ಚಾಯ್ತು ಅಂತಂದ್ರೆ ಪರ್ಮನೆಂಟ್ ಆಗಿ ಆ ದುಡ್ಡು ನಮ್ಮ ಹತ್ರ ಇರ್ತದೆ. ಆದ್ದರಿಂದ ಹ್ಯಾವಿಂಗ್ ಎ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ನೆಸೆಸರಿ ಫಾರ್ ಎನ್ ಎಕಾನಮಿ. ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಲ್ಸೋ ಡಿಟರ್ಮೈನ್ಸ್ ದ ಇಕನಾಮಿಕ್ ಸ್ಟ್ರೆಂತ್ ಆಫ್ ಎ ಕಂಟ್ರಿ. ಒಂದು ಅರ್ಥವ್ಯವಸ್ಥೆಯ ಆರ್ಥಿಕ ಸಾಮರ್ಥ್ಯ ಏನದಂತ ಹೇಳಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಂತಂದ್ರೆ ನಿರ್ಧಾರ ಮಾಡುತ್ತದೆ. ಎರಡನೇದು ಫಿಸ್ಕಲ್ ಪಾಲಿಸಿ, ರೈಟ್? ಖಜಾನೆ ನೀತಿ ಅನುಸರಿಸಿದಾಗ 3 ಕ್ರಮಗಳು ಅಥವಾ 3 ಟೂಲ್ಸ್ ಅವ ಸರ್ಕಾರದ ಹತ್ರ ಇದನ್ನ ಜಾರಿ ಮಾಡಲಿಕ್ಕೆ. whenever a government comes into action to help an economy, we call it as fiscal policy, right? Any measures undertaken by the government are called fiscal policy, and there are 3 tools of fiscal policy. 3 ಅದಕ್ಕೆ ಸಾಧನಗಳು. ಫಸ್ಟ್ ಸ್ಪೆಂಡಿಂಗ್, ರೈಟ್? ಸ್ಪೆಂಡಿಂಗ್. ಯಾಕೆ ಸ್ಪೆಂಡಿಂಗ್? ನಾನು ತಮಗೆ ಫಸ್ಟ್ ಇಯರ್ದಾಗ ಹೇಳಿದ್ದೀನಿ, ಬಟ್ ಭಾಳ ವರ್ಷ ಆಯಿತು, ಭಾಳ ಹಬ್ಬಗಳೆಲ್ಲ ಬಂದು ಹೋಗ್ಯಾವ, ರೈಟ್? ಅದ್ರ ಮೇಲೆಲ್ಲ ಮಸಾಲ ಪದಾರ್ಥ ಕೂತಿರ್ತಾವೆ, ಮರ್ತೋಗಿರ್ತೀರಿ. ಇನ್ಕಮ್ ಅಧಿಕವಾದಂತೆ ಬಳಕೆಯೂ ಅಧಿಕವಾಗುತ್ತದೆ. ಆದಾಯವೂ ಅಧಿಕವಾಗುತ್ತಾ ಹೋದಂತೆ ಬಳಕೆಯೂ ಅಧಿಕವಾಗುತ್ತದೆ. ಆದರೆ ಆದಾಯ ಯಾವ ದರದಲ್ಲಿ ಅಧಿಕವಾಗುತ್ತದೆಯೋ ಬಳಕೆ ಆ ದರದಲ್ಲಿ ಅಧಿಕ ಆಗುತ್ತದೆ. ಹಿಂಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಉದಾಹರಣೆ ಕೊಡ್ರಿ, ಓ ಎಸ್ ಹಿಂಗಾಗ್ತದೆ, ಯಾಕಂದ್ರೆ ನಾವು ಹಂಗೆ ಫಿಕ್ಸ್ ಆಗ್ಯಾವ. ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಏನೂ ಇನ್ಕಮ್ ಇಲ್ಲ ಅಂತ ಇಟ್ಕೊಂಡು, 0, ಐ ಆಮ್ ಎ ಬೆಗ್ಗರ್, ರೈಟ್? ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ನೌ. ಐ ಈಟ್ 2 ರೋಟಿ, ನಾನು 2 ರೊಟ್ಟಿ ಊಟ ಮಾಡ್ತೀನಿ ಅಂತ ಇಟ್ಕೊಂಡು, ನನ್ನ ಇನ್ಕಮ್ 10,000 ರೂಪಾಯಿ ಆದರೆ ಎಷ್ಟು ರೊಟ್ಟಿ ಊಟ ಮಾಡಿ? 10,000 ಊಟ ಮಾಡ್ತೀನಿ. ಏನೂ ಇದ್ದಾಗ 2, 10,000 ಆದರೆ 100. ನೋ, ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ್ ಕನ್ಸಂಪ್ಷನ್ ರಿಮೇನ್ಸ್ ಸೇಮ್. ಫಾರ್ ಎಕ್ಸಾಂಪಲ್, ಒಂದು ಮನೆಗೆ 1 TV ತರಬಹುದು, ಆದಾಯ ಹೆಚ್ಚಾದ್ರೆ. ಇನ್ನೂ ಸ್ವಲ್ಪ ಆದಾಯ ಜಾಸ್ತಿ ಆದರೆ ಇನ್ನೊಂದು TV ತರಬಹುದು. ಇನ್ನೂ ಸ್ವಲ್ಪ ಜಾಸ್ತಿ ಆದಾಯ ಆಯ್ತು, ರೂಮಿಗೆ 1 TV ಅಂತ ಇಟ್ಕೊಂಡು, ಅದಾದ್ಮೇಲೆ ಆ ಟಿವಿಗಳಲ್ಲಿ ಕ್ವಾಲಿಟಿ ಚಲೋ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಬಟ್ TV ಹೆಚ್ಚಾಗಿಲ್ಲ. TV ಹೆಚ್ಚಾಗಿ ಆದಾಯ ಅಧಿಕವಾದಂತೆ ಬಳಕೆಯೂ ಅಧಿಕವಾಗುತ್ತದೆ. ನಾವಿಲ್ಲಂತ ಇಲ್ಲ, ಆದಾಯವೂ ಅಧಿಕವಾದಂತೆ ಬಳಕೆಯೂ ಅಧಿಕವಾಗುತ್ತದೆ. ಆದರೆ ಬಳಕೆಯ ಪ್ರಮಾಣದಲ್ಲಿನ ಹೆಚ್ಚಳದ ದರ ಆದಾಯದಲ್ಲಿನ ಹೆಚ್ಚಳದ ದರಕ್ಕಿಂತ ಕಡಿಮೆ ಇರುತ್ತದೆ. ಇನ್ನೊಂದ್ಸರಿ ನೀವು ಚಿಂತೆ ಮಾಡೋದ ಅಗತ್ಯ ಇಲ್ಲ, ಇವೆಲ್ಲ ರೆಕಾರ್ಡಿಂಗ್ ಇನ್ನೊಂದ್ಸರಿ ಪ್ಲೇ ಮಾಡ್ಕೋತಿರ್ಬೋದು, ಅದು ನಾನೇ ರೀಪ್ಲೇ ಮಾಡ್ತೀನಿ. ಆದಾಯವು ಯಾವ ದರದಲ್ಲಿ ಅಧಿಕವಾಗುತ್ತದೆಯೋ ಬಳಕೆಯ ದರವೂ ಅಧಿಕವಾಗುತ್ತದೆ. ಆದರೆ ಬಳಕೆಯ ದರದಲ್ಲಿನ ಹೆಚ್ಚಳವು ಆದಾಯ ದರದಲ್ಲಿನ ಹೆಚ್ಚಳಕ್ಕಿಂತ ಕಡಿಮೆ ಇರುತ್ತದೆ. whenever income increases, consumption also increases, but the rate at which consumption increases is always lesser than the rate of increase in income. ಆದಾಯದಲ್ಲಿನ ಹೆಚ್ಚಳಕ್ಕಿಂತ ಇದು ಕಡಿಮೆ ಇರುತ್ತದೆ. ಇದರ ಅರ್ಥ ಏನು?
ಆದಾಯ ಹೆಚ್ಚಾಗ್ಯದ, ಬಳಕೆ ಕಡಿಮೆ ಆಗ್ಯದ ಅಂತ ಇಟ್ಕೊಳ್ಳೋಣ. ಇದ್ರ ಅರ್ಥ ಬೇಡಿಕೆನೂ ಕಡಿಮೆ ಆಗ್ಯದ ಅಂತ ಅರ್ಥ, ಹೌದಿಲ್ರಿ? ಆದಾಯ ಹೆಚ್ಚಾಗ್ಯದ, ಬಳಕೆ ಅಷ್ಟು ಹೆಚ್ಚಾಗಿಲ್ಲ. ಅಂದ್ರೆ ಆದಾಯ ಎಷ್ಟು ಹೆಚ್ಚಾಗ್ಯದೋ ಬಳಕೆ ಎಷ್ಟು ಹೆಚ್ಚಾಗಿಲ್ಲವೋ ಅದು ಗ್ಯಾಪ್ ಉಳಿತು ತಾನೆ. ಮತ್ತು ಆ ಗ್ಯಾಪ್ ನಿವಾರಣೆ ಆಗ್ಬೇಕು. ಇಲ್ಲದ್ರೆ ಏನಾಗ್ತದ, ಮಾರ್ಕೆಟ್ನಾಗ ಅಷ್ಟು ಸರಕು ಸೇವೆಗಳು ಏನಾಗ್ತಾವ, ಮಾರಾಟ ಆಗ್ಲಾರ್ದೇನೆ ಉಳಿತಾವ. ಅದಕ್ಕೆ ಏನ್ ಮಾಡ್ಬೇಕು ಸರ್ಕಾರ? ನೀವಂತರೂ ಖರ್ಚು ಮಾಡ್ತಾ ಇಲ್ಲ, ಇನ್ಕಮ್ ಹೆಚ್ಚಾದವ್ರು ಮನೆಗೆ ಇಟ್ಕೊಂಡು ಕೂತಿರಿ ಅಂತ ಇಟ್ಕೊಂಡು ಸರ್ಕಾರ ರಸ್ತೆಗಳ ನಿರ್ಮಾಣ ಮಾಡಿದ್ರು. ಆ್ಯಪಲ್ ದಿನ್ನಿ ಟು ಜಕ್ಕಲ್ ದಿನ್ನಿ, ರೈಟ್? ಒಂದು ರಸ್ತೆ ಇಲ್ರಿ. ಅವಾಗ ಏನಾಗ್ತದ, ಯಾವಾಗ ಸರ್ಕಾರ ಇಂಥ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡುತ್ತದೆಯೋ ಸರ್ಕಾರದಿಂದ ಹಣ ಎಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡ್ತದ, ಜನರ ಹತ್ರ ಹೋಗ್ತದೆ. ಏನು ಆದಾಯ ಮತ್ತು ಬಳಕೆ ಗ್ಯಾಪ್ ಆಗಿತ್ತು ನೋಡ್ರಿ, ಆ ಗ್ಯಾಪಿನ ನಿವಾರಣೆ ಮಾಡೋ ಸಲುವಾಗಿ ವೆಚ್ಚಗಳು ಕೆಲಸ ಮಾಡುತ್ತವೆ. ಇದರರ್ಥ ವ್ಯಾಪಾರದ ಪರಿಸರದ ಮೇಲೆ ಸರ್ಕಾರದ ಕ್ರಮಗಳು ಕೂಡ ಪರಿಣಾಮ ಬೀರುತ್ತವೆ. ಒಂದು ವೇಳೆ ಸರ್ಕಾರ ಏನಾದರೂ ಹೀಗೆ ಸ್ಪೆಂಡ್ ಮಾಡಲಿಲ್ಲ ಅಂತ ಇಟ್ಕೊಂಡು, ಲೆಟ್ ಅಸ್ ಇಮ್ಯಾಜಿನ್ ಇಫ್ there are no public works by government at all. No. If government is not ready to spend on public works, it means that there will be less employment in rural areas or less investment in rural areas. This will bring down demand. ಇದು ಬೇಡಿಕೆ ಏನಂತಂದ್ರೆ ಕಡಿಮೆ ಮಾಡುತ್ತದೆ. ಬೇಡಿಕೆ ಕಡಿಮೆ ಆದರೆ ಸಾಮಾನ್ಯವಾಗಿ ವಾಣಿಜ್ಯ ಅಥವಾ ವ್ಯಾಪಾರದ ಪರಿಸರದ ಮೇಲೆ ಅದರ ದುಷ್ಪರಿಣಾಮ ಬಿದ್ದೇ ಬೀಳ್ತದೆ. ಆ ಫಿಸ್ಕಲ್ ಪಾಲಿಸಿದಾಗ ಎರಡನೇ ವಿಧಾನ ಇರೋದು ಟ್ಯಾಕ್ಸ್ ಹಾಕುವುದು, ಟ್ಯಾಕ್ಸೇಷನ್, ರೈಟ್? ಒಬ್ಬ ಡಾಲ್ಟನ್ ಅಂತ ಹೇಳಿ ಒಬ್ಬ ಇಕಾನಮಿಸ್ಟ್ ಇದ್ದಾನೆ, ಅಥವಾ ಒಂದು ವ್ಯಾಖ್ಯೆ ಕೊಟ್ಟಾನೆ. ಏನಂದ್ರೆ, ಎ ಮ್ಯಾನ್ ಕಾಂಟ್ ಎಸ್ಕೇಪ್ ಟೂ ಥಿಂಗ್ಸ್. ಎ ಮ್ಯಾನ್ ಕಾಂಟ್ ಎಸ್ಕೇಪ್ ಟೂ ಥಿಂಗ್ಸ್. ಒನ್ ಈಸ್ ಡೆತ್, ಅದರ್ ಒನ್ ಈಸ್ ಟ್ಯಾಕ್ಸ್. ನೀವು ಎರಡರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾವು, ಇನ್ನೊಂದು ತೆರಿಗೆ. ನೀವು ಏನೇ ತಗೊಂಡ್ರಿ ತೆರಿಗೆ ಕೊಡಬೇಕು. ಕೆಲವೊಬ್ರು ಅನ್ಬೋದಿಲ್ಲ ಸರ್, ನನಗೆ ನಾನು ಒಂದು ಸಿದ್ಧಾಂತವನ್ನು ಅನುಸರಿಸ್ತೀನಿ, ನನಗೆ ಆಸೆನೇ ಇಲ್ಲ. ನನಗೆ ಆಸೆನೇ ಇಲ್ಲ. ನಿನಗೆ ಆಸೆ ಇಲ್ಲ ಅನ್ನೋದು ಒಂದು ಆಸೆನೇ. ನಾನು ಯಾವುದೋ ಆಸೆ ಮಾಡೋದಿಲ್ಲರಿ, ಮತ್ತೆ ಇದೇನಿದು ಆಸೆನೇ ಇಲ್ಲ. ಹೀಗಾಗಿ ಬದುಕಿದ ಮನುಷ್ಯ ಜೀವನದಾಗ ಏನಾದರೂ ಸರಕು ತಗೊಳ್ಬೇಕು, ಆದ್ದರಿಂದ ಅವನು ಟ್ಯಾಕ್ಸ್ ಕಟ್ಟಲೇಬೇಕು. ಆ್ಯಂಡ್ ಯಾರು ಭೂಮಿ ಮೇಲೆ ತಮ್ಮ ಅವತಾರವನ್ನು ತಾಳ್ಯಾರೋ ಶಿವನ ಪಾದ ಸೇರಲೇಬೇಕು. ಸೊ ದೀಸ್ ಟೂ ಆರ್ ಫಿಕ್ಸ್. ಬಟ್ ಲೆಟ್ ಮೀ ಟೆಲ್ ಯು, ಟ್ಯಾಕ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ಗವರ್ಮೆಂಟ್. ಟ್ಯಾಕ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್. ಸರ್ಕಾರದ ಒಂದು ಬಹಳ ವಿಶೇಷವಾದ ಸಾಧನವಾಗಿರುತ್ತದೆ. ಸಾಮಾನ್ಯವಾಗಿ ಜನ ಕೇಳ್ತಾರೆ, ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಪ್ಲೀಸ್ ರಿಮೆಂಬರ್, ಟುಡೇ ವಿ ಆರ್ ಲಿವಿಂಗ್ ಇನ್ ಎ ವೆಲ್ಫೇರ್ ಸ್ಟೇಟ್. ವಿ ಆರ್ ಲಿವಿಂಗ್ ಇನ್ ಎ ವೆಲ್ಫೇರ್ ಸ್ಟೇಟ್. ನಾವು ಕಲ್ಯಾಣ ರಾಜ್ಯಗಳಲ್ಲಿದ್ದೀವಿ, ಪೊಲೀಸ್ ರಾಜ್ಯಗಳಲ್ಲೆಲ್ಲ. ಹಿಂದಕ್ಕೇನು ನಮ್ಮ ರಾಜರಿದ್ರು, ನಿಜಾಮ್ ಇದ್ರು, ಕೃಷ್ಣದೇವರ ಇದ್ರು, ಅವರೆಲ್ಲ ಹಿಂದಕ್ಕೆ ಹ್ಯಾಂಗಿದ್ರು ಅಂತಂದ್ರೆ ಅವರಿಗೆ ಎರಡೇ ಚಿಂತೆ ಇದ್ದು. ಎರಡೇ, ನಾನು ಎಷ್ಟು ಸಶಕ್ತನಾಗಿದ್ದೇನೆ, ನನ್ನ ಸೈನ್ಯ ಎಷ್ಟು ಸಶಕ್ತನಾಗಿದೆ. ಎರಡನೇದು, ಆ ರಾಜ ನನ್ನ ಕಡೆ ಬರ್ತಾನೆ ಇಲ್ಲ. ಇವೆರಡೇ ಚಿಂತೆ ಇದ್ದು ಅವನಿಗೆ. ಬಟ್ ಈಗ ಹಂಗಲ್ಲ. ಈಗ ಡೆಮೋಕ್ರಸಿ ಇರುವುದರಿಂದ, ಪ್ರಜಾಪ್ರಭುತ್ವ ಇರುವುದರಿಂದ ಸರ್ಕಾರದ ಮೇಲೆ ಹೊಣೆಗಾರಿಕೆ ಅದ. ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ಅದರ ಗುಣಮಟ್ಟ ಸುಧಾರಣೆ ಆಗಬೇಕು, ಶಿಕ್ಷಣ ಸಿಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಒಳ್ಳೆ ಆರೋಗ್ಯ ಇರಬೇಕು, ಒಳ್ಳೆ ಶಿಕ್ಷಣದ ಪದ್ಧತಿ ಇರಬೇಕು, ಒಳ್ಳೆ ತಂತ್ರಜ್ಞಾನ ಇರಬೇಕು. ಈಗ ಇಷ್ಟೆಲ್ಲ ಒಳ್ಳೇದಿರಬೇಕು ಅನ್ನೋದೇ ಸರ್ಕಾರದ ಆಸೆ, ಆಕಾಂಕ್ಷೆ, ಗುರಿ. ಆದರೆ ಮತ್ತು ಸರ್ಕಾರಕ್ಕೆ ಏನಾರು ಬೇಕಲ್ಲ ಸಂಪನ್ಮೂಲ, ಏನು ಮಾಡಬೇಕು? ದೆನ್ ತೆರಿಗೆ ವಿಧಿಸಬೇಕು, ರೈಟ್? ಸಿ, ಟ್ಯಾಕ್ಸ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ to see that whatever the welfare measures or welfare policies of the government are set, in order to achieve those set goals or in order to achieve that set objectives, government needs resources, government needs funds. ಈಗ
ನಾಳೆ 22ನೇ ತಾರೀಕಿಗೆ ಮತ್ತು 21ನೇ ತಾರೀಕಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಆಗಲಿಲ್ಲ. ಈ ಚುನಾವಣೆ ಮಾಡ್ಬೇಕು ತಾನೆ, ಇಲ್ಲಾದ್ರೂ ಊರಾಗೆಲ್ಲರೂ ನಾಯಕರು. ಈಗ ಯಾರಪ್ಪ ನಮ್ಮ ಊರಿಗೆ ಒಬ್ಬ ಪ್ರತಿನಿಧಿ ಮಾಡೋನ್ ಬೇಕಲ್ಲ, ಯಾರು ಅವನಿಗೆ ಆರಿಸ್ಬೇಕು. ಈಗ ಆರಿಸ್ಬೇಕಂದ್ರೆ ಯಾರು ಆರಿಸ್ಬೇಕು? ಅದನ್ನು ಊರವರಿಗೆ ಬಿಟ್ಟರೆ ಏನಾಗ್ಬೋದು ಲೆಕ್ಕ ಹಾಕಿ. ಅದಕ್ಕೊಂದು ವ್ಯವಸ್ಥೆ ಬೇಕು, ಅದಕ್ಕೊಂದು ಸಿಸ್ಟಮ್ ಬೇಕು, ಅದಕ್ಕೊಂದು ಲಾ ಬೇಕು. ಇವೆಲ್ಲವನ್ನ ಮಾಡಬೇಕು ಅಂತಂದ್ರೆ ಸರ್ಕಾರದ ಹತ್ರ ಏನ್ ಬೇಕು? ದೇ ನೀಡ್ ರೆವೆನ್ಯೂ, ಆ್ಯಂಡ್ ದಿಸ್ ರೆವೆನ್ಯೂ ಕಮ್ಸ್ ಫ್ರಮ್ ಟ್ಯಾಕ್ಸ್. ಎರಡು ಪ್ರಕಾರದ ಟ್ಯಾಕ್ಸ್ಗಳವ. ದರ್ ಆರ್ ಬ್ರಾಡ್ ಕ್ಯಾಟಗರೀಸ್: ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್. ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ. ನೇರ ತೆರಿಗೆ ನಿಮಗೆ ಅನುಭವ ಆಗ್ತಿರ್ತದ, ನಾನು ಕೊಡ್ಲಿಕ್ಕತ್ತೀನಿ ಟ್ಯಾಕ್ಸ್ ಅಂತ. Direct taxes are those taxes which you feel that you are paying because you will be paying out of your income. ನೀವೇ ಕಟ್ಲಿಕ್ಕತ್ತೀರಿ. ಬಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಹಂಗಲ್ಲ. ಪರೋಕ್ಷ ತೆರಿಗೆಗಳಿವು ಹಾಗಲ್ಲ. ಪರೋಕ್ಷ ತೆರಿಗೆಗಳು ನೀವು ತೆರಿಗೆ ಕಟ್ತೀರಿ, ಆದ್ರೆ ತೆರಿಗೆ ಕಟ್ಲಿಕ್ಕತ್ತೀನಿ ಅನ್ಕೊಂಗಿಲ್ಲ. ಯಾಕಂದ್ರೆ ಪರೋಕ್ಷ ತೆರಿಗೆಗಳು ಸರಕು ಸೇವೆಗಳ ಬೆಲೆಯಲ್ಲಿ ಸೇರಿರುತ್ತೆ. ಉದಾಹರಣೆಗೆ ಎಷ್ಟು ಮಂದಿ ಮೊನ್ನೆ ಬಾಹುಬಲಿ ಸಿನಿಮಾ ನೋಡಿರ್ಬೋದು ತಾವೇ. ನೀವು ಬಾಹುಬಲಿ ಸಿನಿಮಾಕ್ಕೆ ಹೋದವರು ಟಿಕೆಟ್ ಕೊಟ್ಟಿನಿ ಅಂತೀರಿ ವಿನ ಟ್ಯಾಕ್ಸ್ ಕಟ್ಟಿನಿ ಅನ್ನೋದಿಲ್ಲ. ಒಂದ್ಸರಿ ಟಿಕೆಟ್ ಯಾವ್ದಾರ ಇಲ್ಲಿ ಈಗ ಕ್ಲೋಸ್ ಅವೇನೋ ಓಪನ್ ಆದ್ಮೇಲೆ ಅವನ ಹತ್ರ ಒಂದು ಟಿಕೆಟ್ ಇಸ್ಕೊಂಡು ನೋಡ್ರಿ, ಅದ್ರೊಳಗೆ 4 ಪ್ರಕಾರದ ಟ್ಯಾಕ್ಸ್ ಹಾಕಿರ್ತಾರೆ. ಥಿಯೇಟರ್ದು ವ್ಯಾಲ್ಯೂನು ಇರ್ತದೆ. ಇದರ ಅರ್ಥ, ವೆನ್ ಯು ಬೈ ಎ ಗೂಡ್ ಆರ್ ಸರ್ವಿಸ್, ವೆನ್ ಎವರ್ ಯು ಬೈ ಎ ಗೂಡ್ ಆರ್ ಸರ್ವಿಸ್, ಯು ಪೇ ಟ್ಯಾಕ್ಸ್. ಬಟ್ ಯು ಪೇ ಟ್ಯಾಕ್ಸ್ ಥ್ರೂ ಪ್ರೈಸಸ್. ನೀವು ಸರಕು ಸೇವೆಗಳ ಬೆಲೆ ಮೂಲಕ ತೆರಿಗೆ ಕಟ್ತೀರಿ. ಆದ್ದರಿಂದ ಅವು ನಿಮಗೆ ಅನುಭವದಾಗ ಬರಂಗಿಲ್ಲ, ನಾನು ಟ್ಯಾಕ್ಸ್ ಕಟ್ಲಿಕ್ಕತ್ತೀನಿ ಅಂತ ಹೇಳಿ. ಈ ಪರೋಕ್ಷ ತೆರಿಗೆ ಮತ್ತು ಪ್ರತ್ಯಕ್ಷ ತೆರಿಗೆ. ಆದರೆ ಒಂದದ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಏನದ, ಅದು ಬಡವ ಶ್ರೀಮಂತ ಅಂತ ನೋಡೋದಿಲ್ಲ, ಎಲ್ಲರ ಮೇಲೆ ಅಷ್ಟೇ ಏಟು ಬೀಳ್ತದೆ. ಅದಕ್ಕೆ ಇಂಪ್ಯಾಕ್ಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ similar to all people, irrespective of income or irrespective of caste, creed, whatever it is. For example, if I buy a Reynolds pen, I will be paying tax. Whether I am Tata, whether I am Ambani, or whether I am a rickshaw puller's daughter or a son, it doesn't matter. I pay same tax. ಅಂಬಾನಿ ಮಗ ಏನು ಕೊಡ್ತಾನೋ ನಾನು ಅದೇ ಕಟ್ತೇನೆ. ಆದರೆ ಆದಾಯ ತೆರಿಗೆ ಹಂಗಲ್ಲ. ಅಂಬಾನಿ ಕಟ್ಟಿದಷ್ಟು ನೀವು ಕಟ್ಟಂಗಿಲ್ಲ, ಆರ್ ಟಾಟಾ ಕಟ್ಟಿದಷ್ಟು ನಾವು ಕಟ್ಟೋದಿಲ್ಲ. ಯಾಕೆ? ಇನ್ಕಮ್ ಟ್ಯಾಕ್ಸ್ ಅವನ ಆದಾಯಕ್ಕೆ ಅನುಗುಣವಾಗಿ ಇರ್ತದೆ. ಆದಾಯದ ಟ್ಯಾಕ್ಸು ಆದಾಯಕ್ಕೆ ಅನುಗುಣವಾಗಿರ್ತದೆ. ಆದರೆ ದುರಂತ ಏನಂದ್ರೆ ಪರೋಕ್ಷ ತೆರಿಗೆಗಳು ಸರಕು ಸೇವೆ ಮೇಲೆ ಬೀಳ್ತಾವಾದ್ದರಿಂದ ಇಲ್ಲಿ ಯಾವುದೇ ತಾರತಮ್ಯ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಸರ್ಕಾರದ ಪಾತ್ರ ಬಹಳ ಇರ್ತದೆ. ಪರಿಸರ ಏನದ ನೋಡ್ರಿ, ನಮ್ಮ ವಾಣಿಜ್ಯದ ಪರಿಸರ ತೆರಿಗೆಗಳಿಂದ ಬಹಳ ಪ್ರಭಾವಿತ ಆಗ್ತದೆ. Imagine if income tax rate is high. If income tax rate is high, if income tax rate is high, disposable income becomes less. ಒಂದು ವೇಳೆ ಆದಾಯದ ತೆರಿಗೆ ಜಾಸ್ತಿ ಆಯ್ತು ಅಂತ ಇಟ್ಕೋಣ, ಅವಾಗ ಏನಾಗ್ತದೆ? ಅಧಿಕ ಪ್ರಮಾಣದಲ್ಲಿ ತೆರಿಗೆ ರೂಪದಲ್ಲಿ ನಿಮ್ಮ ಆದಾಯ ಹೋಗ್ತದೆ. ವೆಚ್ಚ ಮಾಡಬಲ್ಲ ಆದಾಯ ಕಡಿಮೆ ಇರ್ತದೆ. ಡಿಸ್ಪೋಸಬಲ್ ಇನ್ಕಮ್ ಅಂತ. ಪ್ಲೀಸ್ ರಿಮೆಂಬರ್, ಯುವರ್ ಇನ್ಕಮ್ ಈಸ್ ನಾಟ್ ಡಿಸ್ಪೋಸಬಲ್ ಇನ್ಕಮ್. ನೀವು ನೆಕ್ಸ್ಟ್ ನಿಮ್ದು ಇನ್ಕಮ್ ಟ್ಯಾಕ್ಸ್ನಾಗ ಇನ್ನೂ ನೀವು ಅದಕ್ಕೆ ಆಳವಾಗಿ ಅನಾಲಿಸಿಸ್ ಮಾಡ್ತಾರೆ ನಿಮ್ಮ ಗುರುಗಳು. ಯುವರ್ ಹೋಲ್ ಇನ್ಕಮ್ ಈಸ್ ನಾಟ್ ಏಬಲ್ ಟು ಬಿ ಸ್ಪೆಂಟ್. ನಿಮಗೇನು ಆದಾಯ ಬರ್ತದೋ ಅದು ಸಂಪೂರ್ಣವಾಗಿ ನೀವು ಖರ್ಚು ಮಾಡೋ ಹಾಗೆ ಇಲ್ಲ. ಅದರೊಳಗೆ ಕೆಲವು ಆಬ್ಲಿಗೇಷನ್ಸ್ ಇರ್ತಾವೆ, ನಿಮ್ಮ ಕೆಲವು ಉಳಿತಾಯಗಳು ಮಾಡಬೇಕಾಗಿರ್ತಾವೆ. ಆ ಉಳಿತಾಯಗಳು ಮಾಡಿದ ಮೇಲೆ, ತೆರಿಗೆ ಕಟ್ಟಿದ ಮೇಲೆ, ಅವೆಲ್ಲ ಆದಮೇಲೆ ಏನಾದರೂ ಹಣ ಉಳಿದ್ರೆ ನೀವು ವೆಚ್ಚ ಮಾಡಬಹುದು. ಇದಕ್ಕೆ ಡಿಸ್ಪೋಸಬಲ್ ಇನ್ಕಮ್ ಅಂತ. ಬಿಸ್ನೆಸ್ ಮನುಷ್ಯನಿಗೆ, ಒಬ್ಬ ವ್ಯಾಪಾರಿಗೆ ಜನರ ಹತ್ರ ಡಿಸ್ಪೋಸಬಲ್ ಇನ್ಕಮ್ ಎಷ್ಟದ ಅನ್ನೋದು ಇಂಪಾರ್ಟೆಂಟ್. ವೈ? ಬಿಕಾಸ್ ಇಟ್ ಈಸ್ ವಿತ್ ದಿಸ್ ಡಿಸ್ಪೋಸಬಲ್ ಇನ್ಕಮ್ ಹಿ ಕಮ್ಸ್ ಇನ್ ಟು ಮಾರ್ಕೆಟ್. ಅವನ ಹತ್ರ ವೆಚ್ಚ ಮಾಡಲಿಕ್ಕೆ ಹಣ ಇದ್ರೆ ತಾನೇ ಅವನು ಮಾರ್ಕೆಟಿಗೆ ಬರೋದು. ದೇರ್ ಫೋರ್ ಟ್ಯಾಕ್ಸಸ್ ಇನ್ ಇಂಡೈರೆಕ್ಟ್, ಇದು ಡೈರೆಕ್ಟ್ ಟ್ಯಾಕ್ಸ್ ಅದ, ಇಟ್ ವಿಲ್ ಎಫೆಕ್ಟ್ ಎ ಮ್ಯಾನ್ಸ್ ಇನ್ಕಮ್ and that effect will also create effect on demand. Therefore, business environment is certainly affected by direct taxes.
ಇನ್ನು ಎರಡನೇದು ಇಂಡೈರೆಕ್ಟ್ ಟ್ಯಾಕ್ಸಸ್, ಪರೋಕ್ಷ ತೆರಿಗೆಗಳು. ಅದರದ್ದು ದರ ಹೆಚ್ಚಾಗುವ ಅಂತ ಇಟ್ಕೊಳ್ಳೋಣ, ಏನಾಗ್ಬೋದು? ಅದರದ್ದು ದರ ಹೆಚ್ಚಾದರೆ ಕಚ್ಚಾ ಸಾಮಗ್ರಿಗಳ ಬೆಲೆ ಹೆಚ್ಚಾಗ್ತಾವೆ. ಕಚ್ಚಾ ಸಾಮಗ್ರಿಗಳ ಬೆಲೆ ಹೆಚ್ಚಾಗುವ ಅಂತ ಇಟ್ಕೊಳ್ಳೋಣ, ರೈಟ್? ಉತ್ಪಾದನಾ ವೆಚ್ಚ ಹೆಚ್ಚಾಗ್ತದೆ. ಉತ್ಪಾದನಾ ವೆಚ್ಚ ಹೆಚ್ಚಾದರೆ ಎರಡವ ಸಮಸ್ಯೆ ಅವನಿಗೆ. ಸಿ, ಆಸ್ ಎ ಬಿಸ್ನೆಸ್ ಮ್ಯಾನ್ or as an industrialist, he has to face or he has to answer two problems. Number one, either he is going to increase the price also. See, when indirect taxes are imposed, ಕಚ್ಚಾ ಇದು ಪರೋಕ್ಷ ತೆರಿಗೆಗಳು ಹಾಕಿದಾಗ the prices of raw material will increase and all other goods will increase. Since the price of raw materials is increasing, cost of production will also increase. ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತದೆ. Then the industrialist has to answer two questions. ಎರಡು ಸಮಸ್ಯೆಗಳಿಗೆ ಆನ್ಸರ್ ಮಾಡಬೇಕು. ನಂಬರ್ ಒನ್, ಎಷ್ಟು ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆಯೋ ಅಷ್ಟು ಬೆಲೆ ಹೆಚ್ಚು ಮಾಡಬೇಕಾ, ಅಥವಾ ಉತ್ಪಾದನಾ ವೆಚ್ಚ ಹೆಚ್ಚಾದರೂ ಬೆಲೆ ಮೊದಲಿನಷ್ಟೇ ಇಟ್ಬೇಕಾ? ರೈಟ್, ಬೆಲೆ ಅಷ್ಟೇ ಇರಬೇಕಾ? ಈ ಎರಡು ಕ್ವಶನ್ಗೆ ಒಂದು ಆನ್ಸರ್ ಬಹಳ ಇಂಪಾರ್ಟೆಂಟ್ ಅದು. ಬಿಕಾಸ್ ಅವನು ತನ್ನ ಉತ್ಪಾದನಾ ವೆಚ್ಚ ಎಷ್ಟು ಹೆಚ್ಚಾಗ್ತದೋ ಬೆಲೆ ಅಷ್ಟು ಹೆಚ್ಚು ಮಾಡೋದಂತ ಇಟ್ಕೋಣ, ರೈಟ್? ಲೆಟ್ ಅಸ್ ಇಮ್ಯಾಜಿನ್ ದೇರ್ ಆರ್ ಟೂ ಪ್ಲೇಯರ್ಸ್, A and B, right? Both will face the same consequences. Both have seen that their cost of production has gone up. ಅವ್ರ ಹತ್ರ ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದು ಇಬ್ಬರಿಗೂ ಅನುಭವ ಅದು. ಈಗ ಈ ಏದು ಡಿಸಿಷನ್ ಬಿ ಏನ್ ಮಾಡಬಹುದು ಅನ್ನೋದು ಗೆಸ್ ಮೇಲೆ ಇರ್ತದೆ. I repeat, see, business environment or business is a very wonderful, complex and absolutely interesting topic, because what A does depends on what B is thinking. Similarly, vice versa, B's decision will be depending on what A is thinking. ಇಬ್ಬರದು ಉತ್ಪಾದನಾ ವೆಚ್ಚ ಹೆಚ್ಚಾಗ್ಯದ, ಇಬ್ರು ಪೈಪೋಟಿದವರು ಇದ್ದಾರೆ ಮಾರ್ಕೆಟ್ನಲ್ಲಿ. ಈಗ ಬೆಲೆ ಏನು ಕಚ್ಚಾ ಸರಕುಗಳದ್ದು ಬೆಲೆ ಹೆಚ್ಚಾಗ್ಯದೋ ಉತ್ಪಾದನಾ ವೆಚ್ಚ ಹೆಚ್ಚಾಗ್ಯದ. ಉತ್ಪಾದನಾ ವೆಚ್ಚ ಹೆಚ್ಚಾದಷ್ಟು ಬೆಲೆ ಹೆಚ್ಚು ಮಾಡಬೇಕಾ ಮಾಡಬೇಡ? ಇದು ಒಂದು. ಎರಡನೇ, ಇಲ್ಲ ರೀ ಹಂಗೆ ಮಾಡ್ಲಾರ್ದಂಗೆ ಉತ್ಪಾದನಾ ವೆಚ್ಚ ಹೆಚ್ಚಾದ್ರೆ ಹೆಚ್ಚಾಗಲಿ, ಬೆಲೆ ಹೆಚ್ಚು ಮಾಡೋದು ಬೇಡ. ಇವು ಎರಡು ಕ್ರಿಟಿಕಲ್. ಯಾಕೆ? ಒಂದು, ಉತ್ಪಾದನಾ ವೆಚ್ಚ ಅಧಿಕವಾದಂತೆ ನೀವು ಬೆಲೆ ಹೆಚ್ಚು ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ನೀವು ಗ್ರಾಹಕರನ್ನು ಕಳೆದುಕೊಳ್ಳುವ ಚಾನ್ಸಸ್ ಇರುತ್ತೆ. ಇಮ್ಯಾಜಿನ್ if you raise the price to the extent of increase in cost. ಎಷ್ಟು ಉತ್ಪಾದನಾ ವೆಚ್ಚ ಹೆಚ್ಚಾಗ್ಯದೋ, if you raise the price of product, since your product will become costly, people may not buy your good or service and you may lose demand. ಬೇಡಿಕೆ ಕಡಿಮೆ ಆಗ್ಬೋದು. ಇದರದ್ದು ಇನ್ನೊಂದು ಪರ್ಯಾಯ ವ್ಯವಸ್ಥೆ. ಸರ್ ಬೆಲೆ ಅಷ್ಟೇ ಇಡೋಣ, ಉತ್ಪಾದನಾ ವೆಚ್ಚ ಹೆಚ್ಚಾದರೆ ಹೆಚ್ಚಾಗಲಿ, ನಾನು ಬೆಲೆ ಹೆಚ್ಚು ಮಾಡುವುದಿಲ್ಲ. ಹಿಂಗೇನಾದರೂ ನಿಮ್ಮ ಡಿಸಿಷನ್ ಆದರೆ ನಿಮ್ದು ಲಾಭದ ದರ ಕಡಿಮೆ ಆಗ್ತದೆ. ಎಷ್ಟು ಹೆಚ್ಚು ಮಾಡಿಲ್ಲವೋ ಅಷ್ಟು ಪ್ರಮಾಣದ ಲಾಭ ಏನಾಗ್ತದೆ, ನಿಮ್ದು ಕಡಿಮೆ ಆಗ್ತದೆ. ಸೊ ನೌ ಯು ಆರ್ ಇನ್ ಎ ಡೈಲೆಮಾ, ವೆದರ್ ಟು ಇನ್ಕ್ರೀಸ್ ದ ಪ್ರೈಸ್ or whether to keep the price constant. Now what B will do, A will think, and A will think about what B is doing, or B will think what A is doing. ಈ ಬಿಸ್ನೆಸ್ ಪರಿಸರದ ಮೇಲೆ ಇಂಥ ಪ್ರಭಾವ ಬೀಳ್ತದೆ. ಯಾಕೆ? ಅದರದ್ದು ಟ್ಯಾಕ್ಸಸ್ ಮೇಲೆ. ಮೂರನೇ, ಟ್ರಾನ್ಸ್ಫರ್ ಆಫ್ ಇನ್ಕಮ್. ಟ್ರಾನ್ಸ್ಫರ್ ಆಫ್ ಇನ್ಕಮ್ P.A. ಸಾಮುಲ್ಸನ್ ಅಂತ ಹೇಳಿ ಒಬ್ರು ಬಹಳ ಮೇಧಾವಿ ಇಕಾನಮಿಸ್ಟ್. ಇವರು 70ದಾಗ ಏನಂತಂದ್ರೆ ಇವರಿಗೆ ನೊಬೆಲ್ ಪಾರಿತೋಷಕ ಕೊಡಲಾಗಿದೆ. ಇವರು ತಮ್ಮದು ಅರ್ಥಶಾಸ್ತ್ರದ ವ್ಯಾಖ್ಯೆ ಹೇಳ್ತಿರ್ಬೇಕಾದ್ರೆ ಅರ್ಥಶಾಸ್ತ್ರದ ವ್ಯಾಖ್ಯೆ ಹೇಳ್ಯಾರ. ಏನಂತ ಹೇಳಿ,
economics is a science, or economics is a subject which studies about how in an economy in a given period of time, by employing its resources and using factors of production, produce goods and services and distribute within themselves justifiably. Innonsari. Economics is a science or a knowledge which studies how a economy in a given period of time, by employing its resources and using its factor of production, produces certain goods and services and distributes within themselves justifiably. ಬಹಳ ಅದ್ಭುತವಾದಿದ್ದು ಇದು. ಜಸ್ಟಿಫೈಯಬಲಿ ಡಿಸ್ಟ್ರಿಬ್ಯೂಷನ್ ಏನದ, ಇದು ಟ್ಯಾಕ್ಸ್ ಸರ್ಕಾರದ ಕೆಲಸ ಅದ, ಅಲ್ಲಿ ಜವಾಬ್ದಾರಿ ಬರ್ತದೆ. ಇದೇನು ಹಂಚಿಕೆ ಅದ, ಈ ಹಂಚಿಕೆ ಹೇಗಾಗುತ್ತದೆ ಅನ್ನೋದು ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀಳುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಅರ್ಥವ್ಯವಸ್ಥೆ ಅದ, ಆ ಅರ್ಥವ್ಯವಸ್ಥೆಯಲ್ಲಿ ಸಂಪನ್ಮೂಲಗಳೂ ಇರ್ತಾವೆ, ಉತ್ಪಾದನಾಂಗಗಳೂ ಇರ್ತಾವೆ. P.A. ಸ್ಯಾಮ್ಯುಲ್ಸನ್ ಏನಂತಾನ, ಒಂದು ನಿಗದಿತ ಅವಧಿಯಲ್ಲಿ, ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಜನರು ತಮ್ಮೊಳಗೆ ತಾವು ಸೇರಿಕೊಂಡು ತಮ್ಮಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಮತ್ತು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಹೇಗೆ ಉತ್ಪಾದಿಸುತ್ತಾರೆ ಮತ್ತು ತಮ್ಮ ನಡುವೆ ನ್ಯಾಯಸಮ್ಮತವಾಗಿ ಹೇಗೆ ಹಂಚಿಕೊಳ್ಳುತ್ತಾರೆ. ಸೊ ನಾವು ಇದೊಂದು ಕ್ವಶನ್ ಇದೆ, ಹೆಂಗೆ ಹಂಚ್ಬೇಕಪ್ಪ? ಬಹಳ ಸರಳ. ವೀರಪ್ಪನನ್ ಮಗ ಕ್ಲಾಸಿಗೆ ಹೋಗಿದ್ದು ನಾನು ಸ್ಕೂಲ್ನಾಗ ಅಡ್ಮಿಷನ್, ಇದು ಜೋಕ್ ಇದು ಪಾಪ, ಇಟ್ಸ್ ನಾಟ್ ಕರೆಕ್ಟ್. ಸ್ಕೂಲಿಗೆ ಹೋದ್ರು, ಟೀಚರ್ ಹೇಳಿದ್ರು, ನೋಡ್ರಿ ನನ್ನ ಹತ್ರ 4 ಸಂತ್ರಾ ಆರೆಂಜ್, ಆದ್ರೆ 5 ಜನ ಸಂತ್ರಾ ಎಷ್ಟವ, ಜನ ಎಷ್ಟರ, ಹೇಗೆ ಮಾಡ್ಬೇಕ್ರಿ, ಹೇಗೆ ಸಮನಾಗಿ ಹಂಚಬೇಕು ಅಂದ್ರೆ ಅವ ವೀರಪ್ಪ ನನ್ನ ಮಗ ಸಿಂಪಲ್ ಆನ್ಸರ್ ಕೊಟ್ಟನಂತ, 5ನೇದವನಿಗೆ ಹೊಡೆದ್ಬಿಟ್ರಿ ನಾವು. ಏನ್ ಮಾಡ್ರಿ, 5ನೇದವನಿಗೆ ಹೊಡೆದ್ಬಿಡ್ರಿ. ಅವಾಗ ಎಷ್ಟು ಮಂದಿ ಇರ್ತಾರೆ, ಸಂತ್ರಾ ಎಷ್ಟವ, ಈಕ್ವಲ್ ಹಂಚಿಕೆ ಆಯ್ತಿಲ್ಲ. ದಟ್ ಸಿಂಪಲ್ ಆನ್ಸರ್. ಸೊ ವಿ ಹ್ಯಾವ್ ಒನ್ ಸಿಂಪಲ್ ಸೊಲ್ಯೂಷನ್. ಇಫ್ ದೇರ್ ಆರ್ 5 people and 4 oranges, what you can do, one method is remove that 5th fellow. You will be having 4 oranges and 4 heads and you can distribute each other justifiably. But ಕೆಲವು ಜನ, ಅದು ಪೊಲೀಸ್ ರಾಜ್ಯ ಆಯ್ತು. ನಾನು ಮೊದಲು ಹೇಳಿದ್ದವು, ನಿಜಾಮಂದು, ನಮ್ಮ ಕೃಷ್ಣದೇವರಾಯನು, 2 ಹಳ್ಳಿಗಳವ, ಏನು ಮಾಡ್ಬೇಕು, ಒಬ್ಬನಿಗೆ ತೆಗೆದ್ಬಿಡು ಇಲ್ಲ. ದೇವ್ರ ಅವ್ರಿಗೆ ಚಲೋ ಇತ್ತು, ಅದು ನಡೀತಿತ್ತು. ಯಾಕಂತಂದ್ರೆ ಅವ್ರ ಹತ್ರ ಅವರೇ ರೂಲ್ ಆಗಿದ್ರು, ಅವರೇ ಕಾನೂನಾಗಿದ್ರು, ಅವರಿಗೆ ಕಾನೂನು ಅನ್ನೋದು ಇರಲಿಲ್ಲ. ಸಿ ನಿಜಾಮ್ ಹಿಮ್ಸೆಲ್ಫ್ ವಾಸ್ ಎ ರೂಲ್, ಕೃಷ್ಣದೇವರಾಯ ಹಿಮ್ಸೆಲ್ಫ್ ವಾಸ್ ಎ ರೂಲ್. ಅವರಿಗೆ ರೂಲ್ಸ್ ಇಲ್ಲ, ಅವ್ರು ಮಾಡಿದ್ದೇ ರೂಲ್ಸ್. ಬಟ್ ಈಗ ಹಂಗಲ್ಲ. ಈಗ ನಾವೇನಿದ್ದೀವಿ, ನಾವು ಕಲ್ಯಾಣ ರಾಜ್ಯದಾಗಿದ್ದೀವಿ. ಬಸವ ಕಲ್ಯಾಣ ಅಲ್ಲ, ಕಲ್ಯಾಣ ರಾಜ್ಯ. ಕಲ್ಯಾಣ ರಾಜ್ಯ ಅಂದ್ರೆ ಏನು? ಕ್ಷೇಮಾಭ್ಯುದಯ ಬಯಸುವ. ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್. ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ. ಇದು ಇಂಥ ಒಂದು ಅದ್ಭುತವಾದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಈಗ 4 ಸಂತ್ರಾ, 5 ಜನ, ಏನ್ ಮಾಡ್ಬೇಕು? ಈಗ ಇದು ಹೇಳಿಕ್ ಬರೋದಿಲ್ಲ ಸರ್, ಒಬ್ರಿಗೆ ತೆಗೆದು ಬಿಡ್ರಿ, ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಈಗ ನೀವು ಎದ್ರೊಳಗಿದ್ದೀರಿ, ಕಲ್ಯಾಣ ರಾಜ್ಯದಾಗಿದ್ದೀರಿ. ನೀವು ಯಾರಾದ್ರೂ ಒಬ್ರಿಗೆ ತೆಗೀರಿ ಅಂತಂದ್ರೆ DC ಆಫೀಸ್ ಮುಂದೆ ಜನ ಎಲ್ಲ ಹೋಗ್ತಾರೆ, ಧಿಕ್ಕಾರ ಧಿಕ್ಕಾರ, ನಮ್ಗೆ ಇದು ಮಾಡ್ಯಾರ, ಇದೆಲ್ಲ ಹಿಂಗೆ ಶಾಂತಿ ಶಾಂತಿ ಅನ್ಕೋತ ಹೋಗ್ತಾರೆ. ಯು ಸಿ ಆಲ್ ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್. ವೈ? ಬಿಕಾಸ್ ಯು ಆರ್ ಇನ್ ಎ ವೆಲ್ಫೇರ್ ಸ್ಟೇಟ್. ಅದಕ್ಕೆ ಟೆಕ್ನಿಕ್ ಹುಡುಗರು, ಏನು ಚಿಂತೆ ಮಾಡಬೇಡಿ, 4 ಸಂತ್ರ ಅವತ್ತಾನೆ, ರೈಟ್? ಅದಕ್ಕೆ ಜ್ಯೂಸ್ ಮಾಡಿ, ಅದಕ್ಕೆ ಜ್ಯೂಸ್ ಮಾಡಿ. ಸಂತ್ರ ಹಂಚಲಿಕ್ಕೆ ಕಷ್ಟ ಆಗ್ಬೋದು, ಜ್ಯೂಸ್ ಹಂಚಲಿಕ್ಕೆ ಆಗೋದಿಲ್ಲ ತಾನೆ. ಟ್ರಾನ್ಸ್ಫರ್. ಸರ್ 4 ಮಂದಿ ಶ್ರೀಮಂತರ ಸರ್, ಒಬ್ಬನ ಬಡವ ಇದ್ದಾನೆ, ಏನ್ ಮಾಡ್ಬೇಕು? ಆ ಬಡವ ಇದ್ದವನಿಗೆ ತೆಗೆದುಬಿಟ್ರೆ ಅಲ್ಲಿಗೆ ಬರೋದಿಲ್ಲ ಈಗ. ಯಾಕೆ? ಕಲ್ಯಾಣ ರಾಜ್ಯ.
ವಿ ಆರ್ ಇನ್ ಎ ವೆಲ್ಫೇರ್ ಸ್ಟೇಟ್. ಹಾಗಾದ್ರೆ ಏನ್ ಮಾಡಬೇಕು? ಈ 4 ಶ್ರೀಮಂತರಿಂದ ಸ್ವಲ್ಪ ಆದಾಯ ತೆಕ್ಕೊಂಡು ಏನ್ ಮಾಡಬೇಕು? ಬಡವರಿಗೆ ಹಂಚಬೇಕು. ಈಗ ಸಮಸ್ಯೆ, ಬಡವರು ಅಂದ್ರೆ ಯಾರು? ಹೂ ಇಸ್ ಬಡವರು? ಇಲ್ಲ, ಇದು ದೊಡ್ಡ ಸಮಸ್ಯೆ. ಹೂ ಇಸ್ ಬಡವ ಇಲ್ಲ. ಆ್ಯಂಡ್ ಕೆಲವು ಮಂದಿ ನಮ್ಮ ಏನಂತೀರಿ, ಇಷ್ಟು ವಿಚಿತ್ರ ಹೇಳಿಕೆಗಳವ. ಸುಪ್ರೀಂ ಕೋರ್ಟ್ನಾಗ ಒಂದು ಸರ್ಕಾರನೇ ಅರ್ಜಿ ಸಲ್ಲಿಸಿತ್ತು. ಏನು, 12 ರೂಪಾಯಿಗೆ ಒಬ್ಬನು ಬದುಕಬಹುದು ಒಂದು ದಿವಸ ನಮ್ಮ ಭಾರತದಾಗ. 12 ರೂಪಾಯಿ, 12 rupees ಈಸ್ ಎನಫ್. 12 ರೂಪಾಯಿ ಇದ್ರೆ ಒಂದು ದಿನ ಬದುಕುತ್ತಾನೆ. ಹಾಗಾದ್ರೆ ಒಂದು ತಿಂಗಳಿಗೆ ಎಷ್ಟಾದ್ರು ರೀ? 360 ರೂಪಾಯಿ. ಹೌದಾ? ಈಗ ಹೇಳಿ, ನಮ್ಮ ಭಾರತದಾಗ ಯಾರಾದ್ರೂ ಬಡವರಿದ್ದಾರೆ? 360 ರೂಪಾಯಿ ತಿಂಗಳಿಗೆ ಇನ್ಕಮ್ ಇರ್ಲಾರ್ದವ್ರು ಯಾರಾದ್ರೂ ಸಿಗ್ಬೋದಾ ನಿಮಗೆ? ಗುಡಿ ಮುಂದೆ ಸುಮ್ಮನೆ ಕೂತ್ರೆ ಹಾಕ 360. ನೀವು ಏನೂ ಮಾಡಬೇಕಾಗಿಲ್ಲ. ಇವನ್ ಇಫ್ ಯು ಸಿಟ್ ಇನ್ ಎ ಟೆಂಪಲ್, ಯು ಡೋಂಟ್ ಬೆಗ್. ನೀವು ಬೇಡದ ಅವಶ್ಯಕತೆ ಇಲ್ಲ. ನೋ, ಸುಮ್ಮನೆ ಕೂಡ್ರಿ, ಸುಮ್ಮನೆ ಹೆಂಗೆ ಕೂಡ್ರಿ. ಆ್ಯಂಡ್ ಸುಮ್ಮನೆ ಕೂತ್ರೆ ಜನ ಹೆಚ್ಚಾಗ್ತಾರೆ. ಇವ ಏನೋ ಭಾಳ ದೊಡ್ಡ ಪುರುಷ ಕಾಣಿಸ್ತಾನೆ. ಇಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ. ಅವನು ಭಾಳ ಮೌನ ಇದ್ದಾನಂತಂದ್ರೆ ಇವನ ಹತ್ರ ಬಹಳ ಯಾವುದೋ ದೊಡ್ಡ ಬಾಬಾನೇ ಬಂದ. ಆ್ಯಂಡ್ ಹೀಗಾಗಿ ನಿಮಗೆ 360ಕ್ಕಿಂತ ಜಾಸ್ತಿ ಅದ. ಸಿ, ಈ ಬಾಬಾ ಬಹಳ ವಿಚಿತ್ರ ಅದ. ಒಂದು ಏನಲ್ಲ ಹೆಸರು, ಈಶ್ವರ್. ಒಬ್ಬ ಬಾಬಾನ್ ಬನ್ನಿ ಹೋದ್ ನಾನು, ಸ್ವಾಮಿ ಸಾಧು ಹೋಗಿ ಕೈ ಜೋಡಿಸಿ ನಿಂತಂತ. ಸರ್, ನನಗೊಂದು ಸಮಸ್ಯೆ ಅದ. ಏನು ಮಾಡಿದ್ರು ನನಗೆ ಡೆವಲಪ್ ಆಗ್ತಾ ಇಲ್ಲ, ಉದ್ಧಾರ ಆಗ್ತಾ ಇಲ್ಲ. ನಾನು ಏನು ಮಾಡಿ? ಏನು ಓದಿದಿ ಅಂತ ಕೇಳಿದ್ರು. ಸ್ವಾಮಿ, ಏನು ಓದಿದೆ? ಸರ್, BA ಓದಿನಿ. BA, ಇನ್ನೊಂದು BA ಓದು ಅನ್ನ. ಯಾಕೆ ಸರ್? ಬಾಬಾ ಆಗ್ತೀಯ. ಆ್ಯಂಡ್ ಒಂದು ಸರಿ ನೀ ಬಾಬಾ ಆದಿ, ನಿನಗೆ ಯಾವುದೂ ಸಮಸ್ಯೆ ಇಲ್ಲ. ಹಂಗ ದುರಂತದಿಂದ ನಮ್ಮ ಸರ್ಕಾರಗಳು ಎಂತವಂದ್ರೆ 12 ರೂಪಾಯಿಗೆ ಒಬ್ಬನು ಬದುಕ್ತಾನೆ ಅಂತ ಹೇಳುವ ಸರ್ಕಾರಗಳನ್ನು. ಒಬ್ಬ ಬಹಳ ಪ್ರಖ್ಯಾತ ವ್ಯಕ್ತಿ ನಮ್ಮ ದೇಶದ MP ಒಬ್ಬತ್ತ, ರೈಟ್, ಮೆಂಬರ್ ಆಫ್ ಪಾರ್ಲಿಮೆಂಟ್. ಏನ್ ಹೇಳ್ತಾನಂದ್ರೆ, ಬಾಂಬೆದಾಗ 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. 5 ರೂಪಾಯಿ. ಈಗ ಇಮ್ಯಾಜಿನ್ ಮಾಡ್ರಿ, ಮನುಷ್ಯ 2 ಸರಿ ಊಟ ಮಾಡ್ತಾನಂತ ಇಟ್ಕೊಂಡು 5 to 10, ರೈಟ್. ಅವು MP ಆ ಸರ್ಕಾರದವರು 360 ರೂಪಾಯಿ ಅಂತ ಹಾಕಿದ್ರು ಅರ್ಜಿ ಸುಪ್ರೀಂ ಕೋರ್ಟ್ನಾಗ. ಈ ಪುಣ್ಯಾತ್ಮ ಮತ್ತರ್ಥ 60 ರೂಪಾಯಿ ತೆಗೆದ. ಯಾಕಂದ್ರೆ ಮುಂಜಾನೆ 5, ಸಂಜೆಗೆ 5. अतः ಹೇಳಿದ್ದ, मुंबई में 5 रुपए में पेट भर के खाना मिलता है. अब 5 रुपए में पेट भर के खाना मिलता है तो रोज के 10 हो गए. अब रोज के 10 तो महीने के 300 हो गए. ಈಗ ಮಹಿನೆಗೆ 300 ಅಂತಂದ್ರೆ ಮತ್ತೆ 360ಕ್ಕಿಂತ 60 ರೂಪಾಯಿ ಕಮ್ಮಿ ಆಗುತ್ತೆ. ಇನ್ನೂ ನೀವು ಮಧ್ಯಾಹ್ನ ತನಕ ಕೂತ್ನು ಬರ್ಬೋದು ಗುಡಿಗೆ. ಇಲ್ಲ, ದೇರ್ ಫೋರ್ ದ ಥಿಂಗ್ ಈಸ್ ದಟ್ ಮೈ ಡಿಯರ್ ಫ್ರೆಂಡ್ಸ್, ಟ್ರಾನ್ಸ್ಫರ್ ಮಾಡಬೇಕು. ಈ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ಸರ್ಕಾರ ಕೆಲವು ಕ್ರಮಗಳನ್ನು ತಗೊಂಡರು. ಕೆಲವು ಕ್ರಮ ಹೇಗೆ? PDS ಅಂತ ಕರೀತಾರೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಈ ನ್ಯಾಯ ಬೆಲೆ ಅಂಗಡಿಗಳಂತ ಬರ್ದಿದ್ದಿರ್ತಾವ ಇಲ್ರಿ, ಅವೆಲ್ಲ ನೋಡಿರ್ಬೋದು. ಅದ್ರೊಳಗೆ ಏನ್ ಮಾಡ್ತಾರಂತಂದ್ರೆ, ಜನರಿಗೆ ಕಡಿಮೆ ಬೆಲೆಗೆ ಸರಕು ಸೇವೆಗಳನ್ನ ಕೊಡ್ತಾರೆ. ಮಾರ್ಕೆಟ್ನಾಗಿನ ತಂದು ಸರಕು ಸೇವೆಗಳನ್ನ ಜನರಿಗೆ ಕೊಡ್ತಾರೆ. ಇಂಥ ಕ್ರಮದಿಂದಾಗಿಯೂ ಜನರ ಹತ್ರ ಆದಾಯ ಉಳಿಯುತ್ತದೆ. ಆದ್ದರಿಂದ ಆ ಉಳಿದ ಆದಾಯ ಜನ ಮಾರುಕಟ್ಟೆಯಲ್ಲಿ ವೆಚ್ಚ ಮಾಡ್ತಾರೆ. ಆದ್ದರಿಂದ ವ್ಯವಹಾರ ಮತ್ತು ಅರ್ಥವ್ಯವಸ್ಥೆ ಡೆವಲಪ್ ಆಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಟ್ಯಾಕ್ಸೇಷನ್ ಅನ್ನೋದೇನದ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ಸರ್ಟನ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟಿವ್ ಟು ಬಿ ಅಚೀವ್ಡ್. ಆ್ಯಂಡ್ ಇಂಡಸ್ಟ್ರಿಯಲ್ ಪಾಲಿಸಿ, ರೈಟ್, ಕೈಗಾರಿಕಾ ನೀತಿ. ಇದು ಸಪ್ರೇಟ್ ಆಗಿ ನಮಗೆ ಟಾಪಿಕ್ ಅದ, ಬಟ್ ಸ್ಟಿಲ್ ಇದ್ರ ಬಗ್ಗೆ ಒಂದು 2 minutes ಮಾತಾಡೋಣ. ಕೈಗಾರಿಕಾ ನೀತಿ ಅಥವಾ ಕೈಗಾರಿಕಾ ನೀತಿಯ ಹೇಳಿಕೆ ಏನದನೋ ಅದರೊಳಗೆ ನಾವು ನಮ್ಮ ಹಿಂದಿನ ಅನುಭವಗಳನ್ನು ಸೇರಿಸ್ತೀವಿ.
ಸದ್ಯದ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡ್ತೀವಿ, ಭವಿಷ್ಯದ ಬಗ್ಗೆ ಹೇಗಿರಬೇಕು ಅಂತ ಹೇಳಿ ಬರೀತೀವಿ. Any industrial policy or any industrial policy statement or a resolution has three things. Number one, past experience, what we have done, what we have achieved. Second, what are the present challenges? ಈಗಿರೋದು ಏನು ನಮ್ಮ ಸಮಸ್ಯೆಗಳವ. ಥರ್ಡ್, ಮುಂದೆ ಏನಾಗಬೇಕು ನಾವು, what we should do. And industrial policy is one of the important and major policy making of any government, because industrial sector brings three things. Industrial sector brings three things. Number one, it increases production within small time. ಅಲ್ಪ ಅವಧಿಯಲ್ಲಿ ನೀವು ಅಗಾಧ ಪ್ರಮಾಣದ ಉತ್ಪಾದನೆ ಮಾಡಬಹುದು. ಎರಡನೇದು, ಸಿನ್ಸ್ ಇಟ್ ಬ್ರಿಂಗ್ಸ್ ಇನ್ವೆಸ್ಟ್ಮೆಂಟ್, ಇಟ್ ಕ್ರಿಯೇಟ್ಸ್ ಕ್ಯಾಪಿಟಲ್ ಅಸೆಟ್ಸ್. ಅದು ಬಂಡವಾಳ ಹೂಡಿಕೆ ಮಾಡ್ತದೆ, ಆದ್ದರಿಂದ ನಮ್ಮಲ್ಲಿ ತಂತ್ರಜ್ಞಾನ ಮತ್ತು ಇತರ ಮೂಲ ಸೌಕರ್ಯಗಳೇನಂತಂದ್ರೆ ಅಧಿಕವಾಗುತ್ತವೆ. ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಟ್ ಇಟ್ ಹೆಲ್ಪ್ಸ್ ಯು ಪೀಪಲ್ ಟು ಎಂಪ್ಲಾಯ್ ಯುವರ್ ರಿಸೋರ್ಸಸ್ ಅಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನಿಮ್ಮ ಉತ್ಪಾದನಾಂಗಗಳು ಮತ್ತು ನಿಮ್ಮ ಸಂಪನ್ಮೂಲಗಳನ್ನು ಬಳಸಲಿಕ್ಕೆ ಅದು ಅನುವು ಮಾಡಿಕೊಡುತ್ತದೆ. ಈ ಮೂರು ಪರಿಣಾಮಗಳು ಏನಾದರೂ ಒಂದು ಅರ್ಥವ್ಯವಸ್ಥೆಯಲ್ಲಿ ಆದರೆ, ಬಂಡವಾಳದ ನಿರ್ಮಾಣ, ಅಲ್ಪಾವಧಿಯಲ್ಲಿ ಅಗಾಧ ಪ್ರಮಾಣದ ಉತ್ಪಾದನೆ ಮತ್ತು ಬಂಡವಾಳದ ಏನು ಸಂಗ್ರಹ ನಮ್ಮ ದೇಶದಾಗ ಆಯಿತು ಅಂತಂದ್ರೆ, ಅಥವಾ ಯಾವುದೇ ದೇಶದಾಗ ಆದರೆ, ಆ ಅರ್ಥವ್ಯವಸ್ಥೆಯಲ್ಲಿ ವಾಣಿಜ್ಯ ಮತ್ತು ವ್ಯವಹಾರ ಏನಾಗ್ತಿರ್ತಾವೆ, ಬಹಳ ಅಗಾಧ ಪ್ರಮಾಣದಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ನಾಗ ಏನಂತಂದ್ರೆ ಈ ನಮ್ಮ ಬಿಸ್ನೆಸ್ ಎನ್ವೈರನ್ಮೆಂಟ್ ನಡೀತಿರ್ತದೆ. ಆದ್ದರಿಂದ ಇಂಡಸ್ಟ್ರಿಯಲ್ ಪಾಲಿಸಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ನಾನು ಎರಡನ್ನ ನಿಮಗೆ ಹೇಳಿಕೆ ಪ್ರಯತ್ನ ಮಾಡ್ತೀನಿ. ಇದರದ್ದು ಚರ್ಚೆ ಮತ್ತೆ ವಿಸ್ತಾರವಾಗಿ ಪಾಲಿಸಿ ಇದೇನಂದ್ರೆ ಆಕ್ಟ್ ವೈಸ್ ಮಾಡೋಣ. ಫಸ್ಟ್ ನಾನು ಅವತ್ತು ಹೇಳಿದ ಹಾಗೆ, ಅರ್ಲಿಯರ್ ಲೈಸೆನ್ಸ್ ವಾಸ್ ದೇರ್, ಲೈಸೆನ್ಸ್ ಸಿಸ್ಟಮ್ ವಾಸ್ ದೇರ್, ರೈಟ್? ಅಂದ್ರೆ ನಾನು ಏನಾದರೂ ಕೈಗಾರಿಕೆ ಹಾಕಬೇಕಂದ್ರೆ ನಾನು ಅನುಮತಿ ತಗೋಬೇಕು, ಅಂಡ್ ಇಟ್ ವಾಸ್ ವೆರಿ ಟ್ರಬಲ್ಸಮ್. ಅದರೊಳಗೆ ಬಹಳಷ್ಟು ವಿಳಂಬ ಆಗ್ತಿದೆ. ಅದನ್ನ ಈಗ ತೆಗೆದಾರೆ. ಎರಡನೇದು, ಹೂಡಿಕೆಯ ಪ್ರಮಾಣದ ಹೆಚ್ಚಳ ಮಾಡ್ಕೊತ ಹೋಗ್ಯಾರ. ಸಣ್ಣ ಕೈಗಾರಿಕೆ ಅಂತ ಯಾರಿಗೆ ಕರಿಬೇಕು, ಗುಡಿ ಕೈಗಾರಿಕೆ ಅಂತ ಯಾವ್ದು ಕರಿಬೇಕು, ಅಲ್ಪ ಕೈಗಾರಿಕೆಗಳಂತ ಎದಕ್ಕೆ ಕರಿಬೇಕು, ಮಧ್ಯಮ ಅವಧಿ ಕೈಗಾರಿಕೆಗಳು ಅಂತ ಎದಕ್ಕೆ ಕರಿಬೇಕು, ಬೃಹತ್ ಕೈಗಾರಿಕೆಗಳಂತ ಎದಕ್ಕೆ ಇವಕ್ಕೆಲ್ಲ ಎಷ್ಟು ಕರಿಬೇಕು ಅನ್ನೋದಕ್ಕೆ ಇವಕ್ಕೆಲ್ಲ ಏನಂತಂದ್ರೆ ಲಿಮಿಟ್ ಕೊಟ್ಟಾರ. ದೇ ಹ್ಯಾವ್ ಫಿಕ್ಸ್ ಎ ಇನ್ವೆಸ್ಟ್ಮೆಂಟ್ ಕ್ಯಾಪ್. ಇದಕ್ಕಿಂತ ಹೆಚ್ಚಾದ್ರೆ ಇದು ಕ್ಯಾಟಗರಿಯ ಕೈಗಾರಿಕೆ. ಅಂಡ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದೇನು ಹಣದ ಪ್ರಮಾಣ ಅದ ನೋಡ್ರಿ, ಲಿಮಿಟ್ ಅದಲ್ಲ, ಇನ್ವೆಸ್ಟ್ಮೆಂಟ್ ಲಿಮಿಟ್, ಅದನ್ನ ಹೆಚ್ಚು ಮಾಡ್ಕೋತ ಹೋಗ್ಯಾರ. ಅವಾಗ ಏನಾಗ್ತದ, ಅದು ಹೆಚ್ಚು ಮಾಡ್ಕೋತ ಹೋದಂಗ ಸಣ್ಣ ಸಣ್ಣ ಕೈಗಾರಿಕೆಗಳು ಕೂಡ ಬೆನಿಫಿಟ್ ತಗೋಲಿಕ್ಕೆ ಶುರು ಮಾಡ್ತಾರೆ, ರೈಟ್? ಅಂಡ್ ಜಾಪನೀಸ್ ಒಬ್ಬ ಇಕಾನಮಿಸ್ಟ್ ಇದ್ರು, ಅವ್ರು ಹೇಳ್ತಾರೆ, ಯಾವ ಅರ್ಥವ್ಯವಸ್ಥೆಯಲ್ಲಿ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜ್, ಯಾವ ಅರ್ಥವ್ಯವಸ್ಥೆಯಲ್ಲಿ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜ್ ಘಟಕಗಳು ಸ್ಥಾಪನೆ ಆಗುತ್ತವೆಯೋ ಆ ಅರ್ಥವ್ಯವಸ್ಥೆ ಏನಂದ್ರೆ ಆರ್ಥಿಕ ಅಭಿವೃದ್ಧಿ ತ್ವರಿತವಾಗಿ ಆಗುತ್ತದೆ. ಈ ಫಾರ್ವರ್ಡ್ ಲಿಂಕೇಜ್ ಮತ್ತು ಬ್ಯಾಕ್ವರ್ಡ್ ಲಿಂಕೇಜ್ ಏನಂದ್ರೆ ವಿ ಶಾಲ್ ಸಿ ಲೇಟರ್ ಆನ್. ಇಕನಾಮಿಕ್ ರಿಫಾರ್ಮ್ಸ್, ರೈಟ್? ಇಕನಾಮಿಕ್ ರಿಫಾರ್ಮ್ಸ್ ಈಸ್ ಆಲ್ಸೋ ರಿಲೇಟೆಡ್ ವಿತ್ ಇಂಡಸ್ಟ್ರೀಸ್. ಇದು ಕೈಗಾರಿಕೆಗಳೊಂದಿಗೆ ಇರುತ್ತದೆ. ಅಂಡ್ ಅದರದ್ದು ಈಗ ವಿಸ್ತಾರ ರೂಪ ನಾವು ನೋಡ್ಲಿಕ್ಕೆ, ಸರಳೀಕರಣ, ಉದಾರೀಕರಣ, ಜಾಗತೀಕರಣ, ರೈಟ್? ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಇದು LPG ಅಂತ ಹೇಳಿ ಬಹಳ ಪಾಪ್ಯುಲರ್ ಅದ. ನೀವು ಯಾರಿಗೆ ಕೇಳಿದ್ರೆ LPG ಅಂತ ಹೇಳ್ತಾರೆ, ಬಟ್ ಅದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ. ನಿಮ್ಮ ಮನೆಗೆ ಸಿಲಿಂಡರ್ನು ಅದೇ ಬರ್ತದೆ LPG. ನಮ್ಗೆ ಅದರದಲ್ಲ. ನಮ್ಗೇನಂತಂದ್ರೆ ಇದು ಲಿಬರಲೈಸೇಷನ್ ಸರಳ ಮಾಡುವುದು, ಪ್ರೈವೇಟೈಸೇಷನ್ ಖಾಸಗಿಗೊಳಿಸುವುದು, ಗ್ಲೋಬಲೈಸೇಷನ್ ಜಾಗತೀಕರಣ ಮಾಡುವುದು. ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಭಾರತ ಇಂಡಿವಿಜುವಲ್ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಭಾರತದಾಗ ಏನೇ ಆಗ್ತದೋ ಅದರದ್ದು ಪರಿಣಾಮ ಬೇರೆ ದೇಶದಲ್ಲೂ ಆಗ್ತದೆ, ಅಂಡ್ ಬೇರೆ ದೇಶದಾಗ ಏನಾಗ್ತದೋ ಅದ್ರ ಪರಿಣಾಮ ಭಾರತದ ಮೇಲೂ ಆಗ್ತದೆ. ನಾವು ಯು ಕಾಂಟ್ ಸೇ ದಟ್ ಯು ಆರ್ ವೆರಿ ಸಪರೇಟ್, ಯು ಆರ್ ವೆರಿ ಪವರ್ಫುಲ್, ಯು ಕ್ಯಾನ್ ಡೂ ಎನಿಥಿಂಗ್. ನೋ, ಯು ಕಾಂಟ್ ಡೂ ದಟ್. ಟುಡೇ ಹೋಲ್ ವರ್ಲ್ಡ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ವಿಲೇಜ್. ಇದೊಂದು ಜಾಗತಿಕ ಹಳ್ಳಿ ಆದಂಗೆ ಆಗ್ಯದ. ಎವ್ರಿ ಒನ್ ಈಸ್ ಇಂಟರ್ರಿಲೇಟೆಡ್, ಒಬ್ರಿಗೊಬ್ರು ಸಂಬಂಧಗಳವ. ಹೀಗಾಗಿ ಆರ್ಥಿಕ ಸುಧಾರಣೆಗಳು ಹೇಗೆ ಆಗುತ್ತವೆಯೋ, ಎಷ್ಟು
ತ್ವರಿತವಾಗಿ ಆಗುತ್ತವೆಯೋ, ಎಷ್ಟು ಸರಳವಾಗಿ ಆಗುತ್ತವೆಯೋ, ರೈಟ್, ಅವಾಗ ಏನಾಗ್ತದೆ ಅಂತಂದ್ರೆ ವ್ಯವಹಾರದ ಪರಿಸರ ಬಹಳ ಸಮೃದ್ಧವಾಗುತ್ತದೆ. ಆ್ಯಂಡ್ ವ್ಯವಹಾರದ ಪರಿಸರ ಬೆಳಿಲಿಕ್ಕೆ ಅವಕಾಶಗಳು ಇರುತ್ತೆ. ಅದರೊಳಗೆ ಬಹಳ ಅಂಶಗಳು ಬರ್ತಾವೆ. ಒಂದು ಹೇಳ್ತೇನೆ, ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾರ. ಈ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ್ದು ಒಂದು ಕ್ರಕ್ಸ್, ಅದರದ್ದು ಮೇನ್ ಇಂಪಾರ್ಟೆಂಟ್ ಥೀಮ್ ಏನಂತಂದ್ರೆ ಫ್ರೀ ಮೂವ್ಮೆಂಟ್ ಆರ್ ಫ್ರೀ ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾಂಗಗಳದು ಮುಕ್ತವಾಗಿ ಚಲನೆ ಆಗಬೇಕು. ಭೂಮಿ ಅಂತರೂ ಸಾಧ್ಯ ಇಲ್ಲ, ಅದು ಮುಕ್ತವಾಗಿ ಚಲಿಸಂಗಿಲ್ಲ. ಹಂಗೆ ಹೇಳಿಕ್ ಬರಂಗಿಲ್ಲ. ಸರ್ ನಂದೊಂದು 2 ಎಕರೆ ಮಾನ್ವ್ಯಾಗ ಅದರಿ, ನನಗೆ ಬೇಸರ ಆಗ್ಯದ, ನಾನು ಹೈದರಾಬಾದಿಗೆ ತೊಗೊಂಡು ಹೋಗ್ತೀನಿ. ಸೊ ಇಟ್ಸ್ ಫಿಕ್ಸ್ಡ್. ಸೊ ಯು ಫರ್ಗೆಟ್ ಅವ. ಹಿಂಗೆ ಹೇಳಿಕ್ ಬರಂಗಿಲ್ಲ. ಇಲ್ರಿ ನಮ್ಮ ಮಗ ಇಂಗ್ಲೆಂಡ್ನಾಗನ ಒಂದು ಮನಿ ತೊಗೊಂಡನ, ನಾಳೆ ಅವ ಇಂಗ್ಲೆಂಡ್ನಾಗಿಂದ ಮನಿ ತೊಗೊಂಡು ಬರ್ಲಿಕ್ಕೆ ಯು ಕಾನ್. ದಟ್ಸ್ ಆಲ್ ಸ್ಟುಪಿಡಿಟಿ. ಸೊ ಲ್ಯಾಂಡ್ ಆಸ್ ಎ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ನಾಟ್ ಟ್ರಾನ್ಸ್ಫರಬಲ್. ಎರಡನೇ ಲೇಬರ್, ಇದ್ರದ್ದು ಆಮೇಲೆ ಚರ್ಚೆ ಮಾಡಿ. ಕ್ಯಾಪಿಟಲ್, ಬಂಡವಾಳ ಆಗ್ಬೋದು. ಯಾಕಂತಂದ್ರೆ ನಮ್ಮ ದೇಶದ್ದು ನಾನು ಮೊದಲೂ ಹೇಳೀನಿ, ಬಂಡವಾಳ ಕ್ಯಾಪಿಟಲ್ ಅಂದರೆ ಹಣ ಮತ್ತು ಬೇರೆ ಬೇರೆ ಇರಂಗಿಲ್ಲ. ಯಾವುದು ನಿಮಗೆ ಭವಿಷ್ಯದಲ್ಲಿ ಆದಾಯ ತಂದು ಕೊಡುತ್ತದೆಯೋ ಅದು ಬಂಡವಾಳ. ಯಾವುದು ನಿಮಗೆ ಪ್ರಸ್ತುತದಲ್ಲಿ ನಿಮಗೆ ತೃಪ್ತಿ ತಂದು ಕೊಡುತ್ತದೆಯೋ ಅದು ಹಣವಾಗಿರುತ್ತದೆ. ಹೀಗಾಗಿ ಬಂಡವಾಳದ ಮೂವ್ಮೆಂಟ್, ಕ್ಯಾಪಿಟಲ್ ಮೂವ್ಮೆಂಟ್, ಇಟ್ ಕ್ಯಾನ್ ಬಿ ಡನ್. ಯು ಕ್ಯಾನ್ ಟ್ರಾನ್ಸ್ಫರ್ ಮನಿ ಫ್ರಮ್ ಮಾನ್ವಿ ಟು ಮೆಕ್ಸಿಕೋ. ಸೊ ದೇರ್ ಇಸ್ ನೋ ಇಶ್ಯೂ ಎಟ್ ಆಲ್, ಯು ಕ್ಯಾನ್. ಥರ್ಡ್ ಒನ್ ಈಸ್ ಆರ್ಗನೈಸೇಷನ್, ಸಂಘಟನೆಯೂ ಟ್ರಾನ್ಸ್ಫರ್ ಆಗ್ತದೆ. ಯಾಕಂದ್ರೆ ನೀವು ನೋಡ್ಬೋದು, ನಮ್ಮ ಸತ್ಯಂ ಶಿವಂ ಸುಂದರಂ ಏನು ಸಿನಿಮಾ ಅಲ್ಲ. ಈಗ 3 ಜನ ಯಾರ್ಯಾರು ಇದ್ದಾರೆ? ಸತ್ಯಂ, ಶಿವಂ, ಸುಂದರಂ. ಇವ್ರು 3 ಜನ, ಒಬ್ರು ಮೈಕ್ರೋಸಾಫ್ಟ್ದು ಇಲ್ಲ, ಈಗ ಸತ್ಯಂ ಪಿಚಾಯಿ ಏನಿದ್ದಾನೆ, ಇದು ಸತ್ಯಂ ನಾಡೆಲ್ಲ, ರೈಟ್? ಇಲ್ರಿ, ಅಲ್ಲಿಂದ ಈತ ಯಾರು ಶಿವಂ ಇದು ಯಾರಿದ್ದಾರೆ? ಓಕೆ, ಬರ್ಕೋರಿ, ಇದು ಅಸೈನ್ಮೆಂಟ್ ನಾಳೆ ತೊಗೊಳ್ಬೇಕು. ಸತ್ಯಂ, ಶಿವಂ, ಸುಂದರಂ. ಈ ಟ್ರಿಯೋ ಎದಕ್ಕೆ ಫೇಮಸ್ ಅದ? ಯಾವ್ಯಾವ ಘಟಕಗಳು, ಅಂತಾರಾಷ್ಟ್ರೀಯ ಘಟಕಗಳಿಗೆ ಇವರು ಮುಖ್ಯಸ್ಥರಾಗಿರುತ್ತಾರೆ. ಇವರು 3 ಮಂದಿ ಬೇರೆ ಬೇರೆ ಯಾರ, ಮತ್ತೆ ಒಂದೇ ಬರ್ಕೊಳ್ಬೇಡ್ರಿ, ರೈಟ್? ಬರ್ಬೇಕು ವಾಪಸ್ ಬರ್ರಿ. ಅಲ್ಲ, ಬರ್ಕೋದ ಅವಶ್ಯಕತೆ ಇಲ್ಲ, ಇಲ್ಲಿ ನೋಡ್ಕೊಂಡ್ರೆ ಮತ್ತೆ ರಿಪೀಟ್ ಮಾಡ್ಕೋಬೋದು, ರೈಟ್? ಸೊ ನಾವು ಏನಂತಂದ್ರೆ ಈವನ್ ನಾವು ಆರ್ಗನೈಸರ್, ಸಂಘಟನಾಕಾರರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಈಗ ಸಮಸ್ಯೆ ಬರೋದು ಎದುರಿದ್ರಿ ಲೇಬರ್, ಕಾರ್ಮಿಕರದು ಮುಕ್ತ ಚಲನೆ. ಕಾರ್ಮಿಕರದು ಮುಕ್ತ ಚಲನೆ ಆಗುವುದಿಲ್ಲ. ಅದಕ್ಕೆ ತನ್ನದೇ ಆದ ತೊಂದರೆಗಳವ. ಯಾಕೆ ತೊಂದರೆಗಳವ? ಅದು ನಮಗೆ ಈ ಸಬ್ಜೆಕ್ಟ್, ಈ ವರ್ಷದ್ದು ಅವಧಿಯಲ್ಲಿ ಅದ್ರ ಅಧ್ಯಯನ ಬೇಕಾಗಿಲ್ಲ. ಸೊ economic reforms are the one which will affect you in a very beautiful way, and therefore economic reforms will bring certain benefits and it will create lot of opportunities in business. And since business depends lot on economic reforms, they are interrelated with each other. Business environment and economic reforms are interrelated. ಆರ್ಥಿಕ ಸುಧಾರಣೆ, ಆರ್ಥಿಕ ನೀತಿಗಳು ಎಷ್ಟು ಸರಳವಾಗಿರುತ್ತವೆಯೋ ವ್ಯವಹಾರವು ಕೂಡ ಅಷ್ಟೇ ಸುಗಮವಾಗಿ ಅಭಿವೃದ್ಧಿ ಆಗುತ್ತದೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪೊಲಿಟಿಕಲ್ ಫ್ಯಾಕ್ಟರ್ಸ್, ರಾಜಕೀಯ ಅಂಶಗಳು. ನಾನು ಒಂದು ಸರಿ ಹೇಳಿದ್ದೆ, ನಮ್ಮ ಸಂವಿಧಾನದಾಗ ಯಾರಾದರೂ ಚುನಾವಣೆ ಗೆದ್ರೆ 5 ವರ್ಷ ಇರಬೇಕು. ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ ಹಿಂಗಿರ್ತಾರೆ, 5 ವರ್ಷ ಇರಬೇಕು. ಬಟ್ ದುರಂತದಿಂದ ನಮ್ಮ ಭಾರತದಾಗ ಹೆಂಗಂದ್ರೆ ರಾಜಕೀಯದ್ದು ಬಹಳ ವಿಚಿತ್ರವಾದ ಇನ್ಸ್ಟೆಬಿಲಿಟಿ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ರೈಟ್? 89 ಯಾರಿದ್ರಿ ಪ್ರಧಾನಮಂತ್ರಿ? 89 ರಾಜೀವ್ ಗಾಂಧಿ. 1990 ಯಾರಿದ್ರಿ? VP ಸಿಂಗ್. 1991 ಯಾರಿದ್ರಿ? ಚಂದ್ರಶೇಖರ್. 1992 ಯಾರಿದ್ರು? PV ನರಸಿಂಹರಾವ್. ಇಮ್ಯಾಜಿನ್ ಮಾಡ್ರಿ, 1989 ಒಬ್ಬ ಪ್ರೈಮ್ ಮಿನಿಸ್ಟರ್, 1990 ಒಬ್ಬ ಪ್ರೈಮ್ ಮಿನಿಸ್ಟರ್, 1991 ಒಬ್ಬ ಪ್ರೈಮ್ ಮಿನಿಸ್ಟರ್, ಆ್ಯಂಡ್ 1992 ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್.
5 ವರ್ಷಕ್ಕೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರಬೇಕು. ಇಲ್ಲಿ 5 ವರ್ಷ 4 ಮಂದಿ ಪ್ರೈಮ್ ಮಿನಿಸ್ಟರ್ಸ್ ಅರ. ಇಂಟ್ರೆಸ್ಟಿಂಗ್ಲಿ ಈ 4 ಜನ ಪ್ರೈಮ್ ಮಿನಿಸ್ಟರ್ಸ್ ಬೇರೆ ಬೇರೆ ಪಾರ್ಟಿಯವರು. ರಾಜೀವ್ ಗಾಂಧಿ ವಾಸ್ ಫ್ರಮ್ ಕಾಂಗ್ರೆಸ್, VP Singh was from Third Front, Chandrasekhar was from Samajwadi Party, and PV Narasimha Rao was from Congress again. ಏನಾಗ್ಬೋದು? ಹೇಗೆ ರಾಜಕೀಯ ಪಕ್ಷಗಳು ಬದಲಾಗುತ್ತವೆಯೋ ಅವರ ರಾಜಕೀಯ ಪ್ರೇರಣೆಯಿಂದ ಆಗುವ ಆರ್ಥಿಕ ನೀತಿ, ಕೈಗಾರಿಕಾ ನೀತಿಗಳು ಕೂಡ ಬದಲಾಗುತ್ತವೆ. ನೀತಿಗಳು ಪದೇ ಪದೇ ಬದಲಾದರೆ ಹೂಡಿಕೆದಾರರಿಗೆ ಸರ್ಕಾರದ ನೀತಿಗಳಲ್ಲಿ ವಿಶ್ವಾಸ ಕಡಿಮೆ ಆಗುತ್ತದೆ. ಹೀಗಾಗಿ ಹೂಡಿಕೆ ಏನಾಗ್ತವ? ಕಡಿಮೆ ಆಗ್ತವೆ. ಇದು ನಾನು ವರ್ಷದ್ದೊಂದು ಹೇಳಿದೆ. ಇನ್ನೊಂದ್ಸರಿ 96 ಏಪ್ರಿಲ್ PV ನರಸಿಂಹರಾವ್, 96 ಮೇ ಅಟಲ್ ಬಿಹಾರಿ ವಾಜಪೇಯಿ, 96 ಜೂನ್ ಮಣ್ಣಿನ ಮಗ ದೇವೇಗೌಡ. ಅದು ವರ್ಷಕ್ಕೊಂದ್ಸರಿ ಇತ್ತು ಇಲ್ರಿ, ಇದು ತಿಂಗಳಿಗೊಮ್ಮೆ ಆಗೋದು. ಲಕ್ಕೀಲಿ ಅಲ್ಲಿಗೆ ಸ್ಟಾಪ್ ಆಯ್ತದು. ಏನು ಕೇಳ್ತೀರಿ? ಮತ್ತೊಂದ್ಸರಿ ಫೆಬ್ರವರಿ 1ನೇ ವಾರ A, ಫೆಬ್ರವರಿ 2ನೇ ವಾರ B ಆಗಿದ್ರೆ ಏನು ಮಾಡ್ಬೋದು? Whenever these political fluctuations, political instability happens, investors will lose trust in the government policies, and whenever trust deficit appears, ಯಾವಾಗ ನಮ್ಮ ನಂಬಿಕೆ, ಯಾವಾಗ ನಮ್ಮ ವಿಶ್ವಾಸದ್ದು ಒಂದು ಕೊರತೆ ಉಂಟಾಗ್ತದೋ ಆರ್ಥಿಕ ನೀತಿಯಲ್ಲಿ, ಹೂಡಿಕೆದಾರರು ವ್ಯಾಪಾರವನ್ನು ವಿಸ್ತಾರ ಮಾಡುವುದಿಲ್ಲ. ಯಾವಾಗ ವ್ಯಾಪಾರದ ವಿಸ್ತಾರವಾಗುವುದಿಲ್ಲವೋ ಆವಾಗ ಏನಂತಂದ್ರೆ ನಮ್ಮ ವಾಣಿಜ್ಯ ಮತ್ತು ವಿನಿಮಯದ ಪರಿಸರ ಏನಂತಂದ್ರೆ ಬಹಳ ದುಷ್ಪರಿಣಾಮದಲ್ಲಿ ಇರುತ್ತದೆ. ಹೀಗಾಗಿ ಇವು ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನು ನೋಡಿದ್ದೀವಿ. ವೆನ್ ವಿ ಕಮ್ ಬ್ಯಾಕ್ ಅಗೇನ್ ನೆಕ್ಸ್ಟ್ ವೀಕ್ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಲೀಗಲ್ ಫ್ಯಾಕ್ಟರ್ಸ್ ಆ್ಯಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್. ಕಾನೂನಾತ್ಮಕ ನೀತಿದು ಏನು ಪ್ರಭಾವಗಳವ ಮತ್ತು ತಾಂತ್ರಿಕ ಅಂಶದ್ದು ಏನು ಪ್ರಭಾವಗಳವ ನೋಡೋಣ. ಸೊ ಟಿಲ್ ವಿ ಕಮ್ ಬ್ಯಾಕ್ ನೆಕ್ಸ್ಟ್ ವೀಕ್, keep smiling, keep hope, because hope is the most important factor which will bring success to you people. So see you. Thank you very much.